Hey guys, good morning. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾರಿಗೌಡ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಹೋಪ್ಸೋ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಗೈಸ್. ಇವತ್ತು ಆಷಾಢದ ಹಬ್ಬ ಅಂತೆ, ನನ್ಗೆ ಗೊತ್ತಿಲ್ಲ. ಸೊ ಹಬ್ಬ ಈ ಕಡೆ ಎಲ್ಲ ಮಾಡ್ತಾರೆ ಆಷಾಢದ ಹಬ್ಬ ಅಂತ. ನಿಮ್ ಕಡೆ ಮಾಡ್ತಾರಾ? ಕಮೆಂಟ್ ಮಾಡಿ ಆಯ್ತಾ. ಸೊ ನಂಗೇನು ಗೊತ್ತಿಲ್ಲ, ಅದರ್ವೈಸ್ ಗೊತ್ತಿದ್ದಿದ್ರೆ ಹೂವಾಗಿವ ತಂದು ಬೇಗನೆ ಎದ್ದು ಪೂಜೆ ಎಲ್ಲ ಮಾಡ್ತಾ ಇದೆ. ನನಗೆ ಗೊತ್ತಿಲ್ಲ. ಸೊ ಮಾಫಿ, ಗೊತ್ತಿಲ್ದಿರೋದಕ್ಕೆ ಮಾಫಿ ಇದ್ದೇ ಇರತ್ತೆ ಅಲ್ಲ. ಫೈನ್. ಸೊ ಹಾಗಾಗಿ ಎದ್ಮೇಲೆ ಎಂತ ಮಾಡೋದು ಇವತ್ತು ಆ್ಯಕ್ಚುಲಿ ಇದಿತ್ತು, ಎಂತ ಪಾಲಕ್ಕಿತ್ತು. ಸೊ ಪಾಲಕ್ ಸೊಪ್ಪಿಂದು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಚಿಂಟು ದೋಸೆಗೆ ಪ್ರಿಪ್ರೇಷನ್ಸ್ ಮಾಡಿದ್ರು. ಇಟ್ ಡಿಪೆಂಡ್ಸ್ ಹೇಗೆ ನೋಡೋಣ ಅಂತ. ಸೊ ಚಿಂಟು ಪಪ್ಪಾಗೆ ರೈಸ್ ಐಟಮ್ಸ್ ಎಲ್ಲ ಆಗಲ್ಲ ಅಲ್ಲ. ಸೊ ಹಾಗಾಗಿ ಪಾಲಕ್ ಸೊಪ್ಪೆಂದು ಚಿಂಟುಗೆ, ನನಗೆ ಮತ್ತು ಚಿಂಟು ಅಜ್ಜಿಗೆ ಮಾಡಿಕೊಂಡು ಚಿಂಟು ಪಪ್ಪಾಗೆ ವಾಟ್ ಇವತ್ತು ಉದ್ದಿನ ದೋಸೆ ಮತ್ತು ಶಟ್ಲಿ ಅಂದರೆ ಪ್ರಾನ್ಸಿಂದು ಕರಿ ಅದನ್ನು ಮಾಡಿ ಕೊಟ್ಟು ಕಳಿಸಿದ್ದು ಎಲ್ಲ ಆಯಿತು. ಏನು ಕ್ಯಾಪ್ಚರ್ ಮಾಡಿಲ್ಲ. ಇವತ್ತು ಆ್ಯಕ್ಚುಲಿ ವ್ಲಾಗ್ ಮಾಡಬಾರ್ದು ಅಂತಿದ್ದೆ, ಸುಮ್ಮನೆ ಹಿಂಗೆ ಏನೋ ಹೇಳ್ತಾರಲ್ಲ ಚಟ ಅಂತ. ಹಾಗಾಗಿ ಯಾಕೆ ಮಾಡಬಾರ್ದು ಅಂದ್ಕೊಂಡು ಐ ಜಸ್ಟ್ ಸ್ಟಾರ್ಟೆಡ್ ನಾವು. ಈಗ ಏನು ಮಾಡೋಣ ಗೊತ್ತಾ, ಫಸ್ಟ್ ನಾವು ಪಲಾವ್ ಮಾಡಿದ್ದೀವಿ ಅಲ್ಲ. ಸೊ ಪಲಾವ್ ಹೇಗಾಗಿದೆ, ಉಪ್ಪು ಖಾರ ಎಲ್ಲ ಸರಿಗಿದೆಯಾ, ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಬನ್ನಿ. ಒಳಗಡೆಗೆ ಬಂದೆ. ಟೈಮ್ ಆಗೋಗಿದೆ ಗೈಸ್, ಇನ್ನು ನನ್ನ ಮಗ ಕೆಳಗಡೆ ಎದ್ದು ಬಂದಿಲ್ಲ. ಸೊ ಹಾಗಾಗಿ ಮೇಲ್ಗಡೆ ಹೋಗಿ ನೋಡೋಣ ಅಂತ ಹೋದೆ, ಇನ್ನು ಮಲ್ಕೊಂಡಿದ್ದಾನೆ. ಟೈಮ್ ನೋಡಿದ್ರೆ 9 ಗಂಟೆ, ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ. ಆದರೂ ಇವನು ಕುಂಭಕರ್ಣನ್ ಥರ ಮಲ್ಕೊಂಡಿದ್ದಾನೆ. ಏನು ಮಾಡೋದು, ಮಲ್ಕೊಳ್ಳಿ ಅಂತ ಬಿಟ್ಟೆ. ಯಾಕೆ ಅಂದರೆ ನೆನ್ನೆ ಕಂಪ್ಲೇಂಟ್ ಮಾಡ್ತಾ ಇದ್ದ, ಅಮ್ಮ ಸ್ವಲ್ಪ ಜ್ವರ ಫೀಲ್ ಆಗ್ತಾ ಇದೆ ಹಾಗೆ ಹೀಗೆ ಅಂತ. ಅವನು ಎದ್ದು ಜ್ವರ ಅಂದ್ಕೊಂಡು ನಾನು ಹಾಸ್ಪಿಟ್ಲಿಗೆ ಹೋಗೋದ್ರ ಬದಲು ಆರಾಮಾಗಿ ರೆಸ್ಟ್ ಮಾಡಲಿ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಈ ಕಡೆ ಪಲಾವ್ ಕತೆ ಏನಾಗಿದೆ, ಪಲಾವ್ ಹೇಗಾಗಿದೆ, ನಮ್ಮ ಚಿಂಟುಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ ಕ್ರಾಸ್ ಚೆಕ್ ಮಾಡಬೇಕಲ್ಲ ಗೈಸ್. ನಾನು ಏನೇ ಮಾಡಿದ್ರು ನನ್ನ ಮಗನ್ನ ಮೇನ್ ಮೋಟೋ ಆಗಿ ಇಟ್ಕೊಂಡೇ ಮಾಡೋದು. ಸೊ ಹಾಗಾಗಿ ನಮ್ಮ ಚಿಂಟುಗೆ ಇಷ್ಟ ಆಗುತ್ತೋ ಇಲ್ಲೋ ಅಂದ್ಕೊಂಡು ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಬಂದೆ. ನೋಡೋಕ್ಕಂತೂ ಯಮ್ಮಿ ಯಮ್ಮಿ ಫೀಲ್ ಆಗ್ತಾ ಇತ್ತು ಆ್ಯಂಡ್ ಸಖತ್ತಾಗಿತ್ತು. ಬನ್ನಿ ಆದರೂ ಒಂದ್ಸಲ ಟೇಸ್ಟ್ ಮಾಡೋಣ. ನೋಡಿ ಎಷ್ಟು ಪುಟ್ಟು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ನನಗಂತೂ ಕ್ಯೂಟ್ ಕ್ಯೂಟ್ ಅನ್ನಿಸ್ತಾ ಇತ್ತು. ಒಳ್ಳೆ ಮಿನಿ ಅಡುಗೆ ಎಲ್ಲ ಮಾಡ್ತಾರಲ್ಲ, ಆ ರೀತಿ ಮಿನಿಯೇಚರ್ ಫೀಲ್ ಆಗ್ತಾ ಇತ್ತು. ಸೊ ಬನ್ನಿ ಇವಾಗ ಸ್ವಲ್ಪ ಆರಿಸ್ಕೊಂಡು ಇದನ್ನು ಟೇಸ್ಟ್ ಮಾಡೋಣ. ಉಪ್ಪು ಖಾರ ಸರಿಗಿದೆಯಾ, ಮತ್ತು ಫಸ್ಟ್ ಟೈಮ್ ಪಾಲಕ್ ಹಾಕ್ಬಿಟ್ಟು ಮಾಡಿದ್ದೀನಿ, ಹೇಗೆ ಬಂದಿದೆ ಅಂತ ನೋಡಬೇಕಲ್ಲ. ನನ್ನ ಮಗಂಗೆ ಬೇರೆ ಇಷ್ಟ ಆಗುತ್ತೋ ಇಲ್ಲೋ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಬಟ್ ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಸಖತ್ತಾಗಿದೆ ಅಂತ. ನನಗೆ ಇಷ್ಟು ಚಂದ ಅನ್ನಿಸ್ತಾ ಇದೆ, ಇನ್ನು ನನ್ನ ಮಗ ತಿಂದರೆ ಇನ್ನೇನು ಅನ್ಬೋದು ಅಲ್ಲ. ನನ್ನ ಮಗ ಖಂಡಿತವಾಗ್ಲೂ ಇಷ್ಟಪಡ್ತಾನೆ. ಸೊ ಐ ಆಮ್ ವೇಟಿಂಗ್ ಅವ್ನ ರಿಯಾಕ್ಷನ್ಗೋಸ್ಕರ. ಏನ್ ಹಾಲ್ ಕರಿತಾ ಇದೀಯಾ? ಹ? ಏನ ಗೈಸ್, ಬೆಳಗ್ಗೆನೆ ಬಟ್ಟೆ ನೆನೆ ಹಾಕಿದ್ದೀನಿ. ಬಟ್ ಚಿಂಟು ಪಪ್ಪ ಬೇಗ ಸ್ನಾನ ಮಾಡಿಕೊಂಡು ಹೊರಗೋದ ಅಲ್ಲ, ಅದಕ್ಕೆ ಅವನ ಬಟ್ಟೆನೂ ಎತ್ತಾಕೊ ಬಂದೆ ನೆನೆ ಹಾಕೋಣ ಅಂತ. ಆಲ್ರೆಡಿ ನೆನೆ ಹಾಕಿದ್ದೀನಿ. ಇದನ್ನು ನೆನೆ ಹಾಕ್ಬಿಟ್ಟು ನಾವು ಹೋಗಿ ಘಮ ಘಮ ಅಂತ ಇರೋ ಬಿಸಿ ಬಿಸಿ ವಾಟ್ ಎಂಥದ್ದು ಗೈಸ್, ಅದು ಪಾಲಕ್ ಪಲಾವ್ ತಿನ್ನೋಣ. ಬನ್ನಿ. ಇನ್ನೊಂದೇನು ಗೊತ್ತಾ, ಚಿಂಟು ಅವ್ರ ಪಪ್ಪ ನಾನು ತಗೊಬಂದಿದ್ನಲ್ಲ ಈಗ ಹಾಲಿಡೇಸಲ್ಲಿ US ಪೋಲೋ ಟೀ-ಶರ್ಟ್ಸ್, ಅದನ್ನು ಹಾಕೊಂಡು ಹೋಗಿದ್ದಾನೆ. ಆಲ್ರೆಡಿ ಒಂದ್ಸಲ ನನ್ನ ಆಬ್ಸೆನ್ಸಲ್ಲಿ ಹಾಕಿದ್ದ. ಸೊ ಇವತ್ತು ಹಾಕ್ಕೊಂಡಿದ್ದ, ಕರೆಕ್ಟ್ ಸೈಜು. ಮುಂಚೆ ಎಲ್ಲ ಈ ಸೈಜ್ ಆ್ಯಕ್ಚುಲಿ ಅವನಿಗೆ ಸ್ವಲ್ಪ ಲೂಸ್ ಆಗೋದು ಲೈಟಾಗಿ, ಬಟ್ ಇವಾಗ ಪರ್ಫೆಕ್ಟಾಗಿ ಆಗುತ್ತೆ. ಚೆನ್ನಾಗಿ ಕಾಣ್ತಾ ಇದ್ದ. ಗ್ರೀನ್ ಕಲರ್ ಟೀ-ಶರ್ಟ್, ಗ್ರೀನು ಮತ್ತು ಲೈಟಿಶ್ ಎಲ್ಲೋ ಕೈಂಡ್ ಆಫ್ ಏನೋ ತೊಗೊಬಂದಿದೆ ಅಲ್ಲ. ಸೊ ಗ್ರೀನ್ ಕಲರ್ದು ಚೆನ್ನಾಗಿ ಕಾಣ್ತಾ ಇತ್ತು. ನಾನೇನು ಅವನಿಗೆ ಪ್ರೈಸ್ ಮಾಡಲ್ಲ, ಬಿಕಾಸ್ ಐ ಡೋಂಟ್ ಸ್ಪೀಕ್ ಅಟ್ ಆಲ್ ಅಲ್ಲ. ಬಟ್ ನನಗೆ ತುಂಬ ಅನ್ಸುತ್ತೆ ಹೇಳಬೇಕು ಅಂತ, ಬಟ್ ಅವ್ನು ಕೊಬ್ಬಾಡ್ತಾನೆ ಅಲ್ಲ. ಸೊ ಹೇಳಲ್ಲ. ಬಟ್ ನನಗೆ ನಾನೇ ಹೇಳ್ಕೊತೀನಿ ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಲ್ಲ ಅಂತ. ಬನ್ನಿ ಹೋಗೋಣ. ಎಲ್ಲ ಕೋಳಿ ಒಳಗಿದ್ರೆ ಒಂದೆರಡು ಕೋಳಿಗಳು ಒಳಗ್ ಬಂದ್ಬಿಡ್ತವೆ, ಇಲ್ಲೇನೋ ಸಿಗತ್ತೆ ಅಂತ. ಅವಕ್ಕೇನು ಸಿಗೋ ಥರ ನಾವು ಇಟ್ಟಿರಲ್ಲ. ಬಟ್ ಆದ್ರೂ ಬಂದು ಪಾಪ ಜೈಲಲ್ಲಿ ಸೇರ್ಕೋತವೆ. ನಾನಿವಾಗ ಹೆಂಗ್ ಸೇರ್ಕೊಂಡಿದ್ದೀನಲ್ಲ ಹಂಗೆ.
ವಾ, ನಾನು ಲೈಫಲ್ಲಿ ಏನೋ ಆಗತ್ತೆ ಅಂದ್ಬಿಟ್ಟು ಈ ಜೈಲಿಗೆ ಬಂದು ಸೇರ್ಕೊಂಡಿದ್ದೀನಿ. ಪಾಪ ಕೋಳಿಗಳು ಏನೋ ಸಿಗುತ್ತೆ ಅಂದ್ಬಿಟ್ಟು ಬರ್ತವೆ, ಅಲ್ಲೇನು ಫುಡ್ ಸಿಗಲ್ಲ ಅವಕ್ಕೆ. ಬುರಾನಿ ಗೈಸ್, ಬುರಾನಿ ಬೇಕಂತೆ ಅವನಿಗೆ ಇವತ್ತು ಆಷಾಢದಬ್ಬ. ಬುರಾನಿ ಬೇಕಂತೆ, ಬುರಾನಿ. ನೀನೇ ತಿಂತೀಯಾ? ಯಾಕೆ ನಾನೇ ತಿಂತೀನಿ. ಗೈಸ್ ವಿಡಿಯೋಗೆ ಹಂಗೆ ಹೇಳ್ತಾ ಇದ್ದಾನೆ ಅಷ್ಟೇ. ಇಲ್ ನೆವರ್. ಫಸ್ಟ್ ಯಾಕೆ ಅಂದ ಅಲ್ಲ, ಇಟ್ ಮೀನ್ಸ್ ತಿನ್ನಲ್ಲ ಅಂತ. ಸೊ ರೆಕಾರ್ಡ್ ಆಗ್ತಾ ಇದೆ ಅಲ್ಲ, ಇನ್ನು ಅವ್ನ ಫ್ರೆಂಡ್ಸ್ ಎಲ್ಲ ಅವನಿಗೆ ತಿಂತೀನಿ. ಆಯ್ತು 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 ಬಾಯ್. ಅಲ್ಲಿಡು ನಾನು. ಅಲ್ಲಿ ಇಡ್ತೀನಿ, ತಿಂದು. Okay, guys. ನಾನು ವಿಡಿಯೋ ಆಫೇ ಮಾಡಲ್ಲ. ಇಲ್ಲ ನೀನೇ ತಳ್ಕೊ. ನಾನು ಅವ್ನು ತಿನ್ನೋ ತನಕನೂ ನಾನು ಹಿಂಗೆ ವಿಡಿಯೋ ಆನ್ ಅಲ್ಲಿ ಇಟ್ಟಿರ್ತೀನಿ. ಅವನೇ ತಿಂದು. ವೆರಿ ಗುಡ್ ಬಾಯ್. ತಗೊಮ್ಮ. ತಳ್ಳೋ. ನಾನು ತಿನ್ನೋದೇ ಅವನಿಗೆ ತಿನ್ನೋ ಮನ್ಸಿಲ್ಲ, ಅವನು ತಿನ್ನಲ್ಲ, ಗೊತ್ತಿರೋ ವಿಷಯ. ಹಾ ಹಾ ಹಾ. ತಗೊಂಡ್ ಕೈ ತೆಗಿ, ತಿನ್ನು. ಮೊಬೈಲ್ ಬಿಡ. ಹೊಡಿಸ್ಬಿಟ್ಟು ಬೈಸ್ ನೋಡಿ ನಂಗೆ ಹೊಡಿತಾನಂತ. ನೋಡಿ 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 ಹಿಡ್ಕೊಂಡ್ರೆ ಐ ಲವ್ ಯು. ಅದೊಂಚೂರು ತಳ್ಳ. ವಾಟ್ ಐ ಸೆಡ್? ಅದು ತಳ್ಳ What I said? I love you. What was the deal in between us? ಅದು ನಾನು ಹಿಂಗೆಲ್ಲ ಅಲ್ಲ. What was the deal? ಹಿಂಗಲ್ಲ. ಹೆಂಗೆ? ಹಿಂಗಲ್ಲ. Whenever I say I love you, ಯಾವಾಗ ಡೀಲ್ ಆಗಿದ್ದು? ಯಾಕ ಡೀಲ್ ಆಗಿದ್ದು? ಕನ್ನಡ ಪೇಪರ್ ಸೈನ್ ಹಾಕೊಟ್ಟೆ, ಅವಾಗ ಏನ್ ಡೀಲ್ ಆಗಿತ್ತು? ನಾನು ಯಾವಾಗ ಐ ಲವ್ ಯು ಅಂದ್ರು ಯು ಶುಡ್ ಸೇ ಐ ಲವ್ ಯು ಅಮ್ಮ. ನಾಟ್ ಇನ್ ದಿಸ್ ಟೈಮ್ ಅಮ್ಮ, ಪ್ಲೀಸ್ ಅಮ್ಮ. ನಾನು ನಂಗೆ ತಿನ್ಬೇಕಾ ಬೇಡವಾ ಈಗ? ನಾನು ಸೈನ್ ಮಾಡಿ ಫೇವರ್ ಮಾಡಿಲ್ಲ ಗೈಸ್. ಅವ್ನು ಏನೇ ಮಾಡಿದ್ರು ಪಾಪ ಮಗು ಅಂತ ಫೇವರ್ ಮಾಡಿದ್ರೆ ಅವನಿಗೆ ಐ ಲವ್ ಯು ಹೇಳಕ್ಕೆ ಹೆಸಿಟೇಷನ್ಸ್. ವೈ ಹೆಸಿಟೇಷನ್ಸ್? ಐ ಆಮ್ ಯುವರ್ ಅಮ್ಮ. ಐ ಆಮ್ ನಾಟ್ ಸೇಯಿಂಗ್ ಟು ಸೇ ಯು ಅ ಗರ್ಲ್. ಐ ಆಮ್ ಸೇಯಿಂಗ್ ಟು ಟೆಲ್ ಮೀ ಐ ಲವ್ ಯು. Can't you say that much? You don't love me? You don't love me. I know it. I know, guys. You don't love me. ಹೇಳ್ಕೊ. You don't love me. Thank you for your nice response. I'm wrong. ಅದಕ್ಕೇನೆ ಡಿಸೈಡ್ ಮಾಡಿದ್ದೀನಿ, ನೀನು ನಿಮ್ಮಪ್ಪ ಆರಾಮಾಗಿರಿ. ಐ ವಿಲ್ ಗೋ. ನಿನಗೆ ನಿಮ್ಮಪ್ಪನೇ ಸರಿ, ನಿಮ್ಮಪ್ಪಂಗೆ ನೀನೇ ಸರಿ. ನಿಮಗೆ ನಮ್ಮ ಅವಶ್ಯಕತೆ ಇಲ್ಲ. ನಾನು ತಿನ್ನೋದೇ ಇಲ್ಲ. ತಿನ್ಬೇಡ, ಆಸ್ ಯು ವಿಶ್. ಲೆಟ್ ಇಟ್ ಬಿ. ಐ ವಿಲ್ ಗೋ. ತಗೊಂಡಿದ್ಯಲ್ಲ ತಿಂತೀನಿ ಅಂತ ನನ್ನನ್ನು ಯಾಕೆ ಹೋಲ್ಡ್ ಮಾಡ್ತಾ ಇದ್ದೀನಿ? ನಾನು ಇಟ್ಕೊಂಡಿದ್ದೀನಿ. ಗೈಸ್ ನೋಡಿ ಹೆಂಗ್ ತಳ್ದ, ಕಾಲಲ್ಲಿ ತಳ್ದ ಗೈಸ್. ನಾನೀಗ ತಳ್ದೆ ಅಂದ್ಬಿಟ್ಟು ಕೈ ತೋರಿಸ್ತಾನೆ. ಅವನ್ನ ನಂಬೇಡಿ, ನನ್ನ ನಂಬಿ. ನೋಡಿ ನೋಡಿ ನನ್ನ ಪ್ಯಾಂಟ್ ಎಳಿತಾವನೆ. ಎಷ್ಟು ತಿಂಡಿ ತಿಂತೀವಿ, ಅವ್ನು ತಿನ್ನಲ್ಲ ನಮ್ಗೆ ಗೊತ್ತು. ಬನ್ನಿ ನಾನೇ ತಿನ್ನಿಸ್ತೀನಿ, ಬೇಡ. ಆಮೇಲೆ ಸಿಗ್ತೀನಿ. ಗೈಸ್ ಚಿಂಟು 2 ಸಲ ಹಾಕಿಸ್ಕೊಂಡು ತಿಂದ. ಯಾಕೆ? ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. 2 ಸಲ ಹೊಟ್ಟೆ ಫುಲ್ ಓವರ್ ಡೋಸ್ ಆಗಿದೆ ಅಂತೆ. ಇನ್ನೂ ಜಾಗ ಇದೆ, ಆದ್ರೆ ಅದು ಸರಿ ಬೇಡ, ಹೋಗಲ್ಲ. heavy ಅದೇ ಆಗ್ಬಿಡುತ್ತೆ. ಕುತ್ತಿಗೆಗೆ ಬಂದು ನಿಂತ್ಕೊಳ್ಳುತ್ತೆ. ಅದಕ್ಕೆ ತಿಂತಾ ಇಲ್ಲ. ಇಲ್ಲೇ ನಿಲ್ಸಿ, ಈ ಕಡೆ. ಅಲ್ಲಿ ನಿಲ್ಲಿಸ್ಬೇಡ, ಎಲ್ಲಿ? ಇಲ್ಲಿ ಆಕ್ಟಿವಾ ಪಕ್ಕ. ಇವತ್ತು ನಮ್ದು 3 ಸ್ಕೂಟರ್ಸ್ನು ತೊಳೆಯೋ ಪ್ರೋಗ್ರಾಮ್ ಇದೆ. ಅದು ಚಿಂತನೆ ತೊಳಿತಾನೆ. ಟಾಸ್ಕ್. ನಾನು ಇದನ್ನ ತೊಳೆಯಲ್ಲ. ನೋಡೋದ ಮೇಲ್ಗಡೆ ಅಲ್ಲೆಲ್ಲ ಮಣ್ಣಾಗಿಲ್ಲ, ಅದು ಮಣ್ಣಾಕಕ್ಕನ
ಗೂಡ್ ಕಟ್ಟಿರುತ್ತೆ. ಹಾ ನೋಡು ಅದೆಲ್ಲ ಕ್ಲೀನ್ ಆಗ್ಬೇಕಲ್ಲ. ಎಮ್ಮೆ ಗಾಡಿ ಬರುತ್ತೆ ಯೂಸ್ಲೆಸ್ ಇದನ್ನ ತೊಳೆಯೋದು. ಪಕ್ಕಕ್ಕೆ ಅಂಟ್ರಿಸ್ಬೇಡ, ಅದಕ್ಕೆ ಓಡಾಡಕ್ ಜಾಗ ಬೇಡ ನಮ್ಗೆ. ಹಾ ಇವತ್ತು 3 ಗಾಡಿನೂ ತೊಳೆಯೋ ಪ್ರೋಗ್ರಾಮ್ ಇದೆ. ಚಿಂಟು ತೊಳಿತಾನ, ನಾನ್ ತೊಳಿತಾನ ಗೊತ್ತಿಲ್ಲ. ನಾನ್ ಬೇಕಾದ್ರೆ ಇದೊಂದು ತೊಳ್ಕೊಳ್ತೀನಿ, ಅದೊಂದು ತೊಳ್ಕೊಳ್ಬೋದು, ಅದೊಂದು ತೊಳೆಯೋಣ. ನೀನ್ ಈಗ್ಲೇ ಸ್ಟಾರ್ಟ್ ಮಾಡ್ಕೋ ಇವೆರಡನ್ನ. ಯಾಕೆ ಹೇಳು? ಆಮೇಲೆ ನೀನ್ ಹೇರ್ ಕಟ್ಟಿಂಗ್ ಹೋದ್ಮೇಲೆ ಸ್ನಾನ ಮಾಡಿದ್ಮೇಲೆ ತೊಳೆಯೋದ್ ಬೇಡ. ಇಲ್ಲ, ನಾ ಹೇರ್ ಕಟಿಂಗ್ ಆದ್ಮೇಲೆ ಆ ಗಾಡಿ ತೊಳಿತೀನಿ. ಇಲ್ಲ ಇಲ್ಲ ಬೇಡ, ಇಲ್ಲ ಪ್ಲೀಸ್, ಹೇರ್ ಕಟ್ಟಿಂಗ್ ಆದ್ಮೇಲೆ ಇಲ್ಲ. ನಾನು ಆ ಗಾಡಿ ಅದ ಚಾರ್ಜ್ ಆಗ್ತಾ ಇರ್ಲಿ, ಆಕ್ಟಿವಾ ತೊಳಿ. ತಂದ್ಕೊಡೋದ ಸಾಮಾನು? ಎಂತ ಸಾಮಾನ್ ಬೇಕು? ಬರೀ ವಾಟರ್ ಅಷ್ಟೇ. ಸಾಮಾನ್ ವಾಟರ್ ತಂದ್ಕೊಡಲ್ಲ, ಪೈಪ್ ಹಾಕೊಡೋದ? ಹಿಂಗೆ ಹಾಕ್ಬೇಕು. ಪೈಪಲ್ಲಿ ಬೇಡ, ನೀರ್ ತಗೊಂಡ್ ಬೇಕು. ಫಸ್ಟ್ ಕ್ಲೀನ್ ಆಗಿ ತೊಳಿ, ಆಮೇಲೆ ಪೈಪಲ್ಲಿ. ಪೈಪಲ್ಲಿ ಈಗ ಹಾಕ್ಬೇಕಮ್ಮ, ನಿನಗೇನೋ ಗೊತ್ತು. ಬೇಕು ಪೈಪ್ ತಗೋಬಾ, ಬೇಗ ಹೋಗು, ರನ್ ರನ್. ನೀನ್ ಫಸ್ಟ್ ಎಂತ ಮಾಡು, ಕ್ಲೀನ್ ಆಗಿ ಮಸಾಜ್ ಮಾಡ್ಕೋ. ಅದ್ ತೆಗಿ, ಆ ದಾರ ಎಲ್ಲ ತೆಗಿ, ದೃಷ್ಟಿ ದಾರ ಎಲ್ಲ. ನಾನ್ ಮಸಾಜ್ ಎಲ್ಲ ಮಾಡಲ್ಲ ಅಮ್ಮ. ಬರೀ ಪೈಪಲ್ಲಿ ತೊಳೆಯೋದಲ್ಲ ಅಣ್ಣ, ಮೊದ್ಲು ಪೈಪಲ್ಲಿ ತೊಳಿಬೇಕು. ಪೈಪಲ್ಲಿ ತೊಳೆದ್ರೆ ಎಲ್ಲ ವಾಚ್ ಎಲ್ಲ ಬಿಚ್ಬಿಟ್ಟು ಬಟ್ಟೆ ಬಕೆಟ್ ಎಲ್ಲ ತಗೋಬಾ. ಬಕೆಟ್ ನೋಡ್ ಅಲ್ಲಿದೆ. ವಾಚಿಗೆ ನಾನು ಟೆನ್ಷನ್ ತಗೊಳಲ್ಲ, ವಾಟರ್ ಪ್ರೂಫ್ ಪರವಾಗಿಲ್ಲ. ಅಲ್ಲಿ ನೋಡು, ಅಲ್ಲಿ ಬಕೆಟ್ ಇದೆ, ಬ್ಲೂ ಬಕೆಟ್, ಮತ್ತೆ ಅಲ್ಲೇ ಆ ಚೊಂಬು ಇದೆ, ತಗೋಬಾ. ಕೆಲ್ಸ ಅನ್ಕೊಂಡಿದ್ಯಮ್ಮ. ಇಲ್ಲ ನೀನ್ ತೊಳಿಬೇಡ, ಹೋಗ್ ಓದ್ಕೋ ಹೋಗು. ಇಲ್ಲ ಈ ಕಮಂಗಿ ಒಂದ್ ಕಲ್ಲು ಕೊತ್ರಿನೋ ಏನೋ ತಗೋಬಾ. ಕಲ್ಲೇನಕ್ಕೆ? ತಲೆ ತೆಚ್ಕೊಳಕ್ಕೆ. ಅದ್ ದಾರ ಕಟ್ಟಿರ್ತಾರೆ, ಅದನ್ನ ಹಿಂಗೆ ತೆಗಿ, ಬರುತ್ತೆ ಗಂಟು ತೆಗಿ. ಹ್ಯಾವ್ ಸಮ್ ಪೇಷನ್ಸ್ ಅಂಡ್ ಡೂ ಇಟ್. ಯು ಕ್ಯಾನ್ ಡೂ ಇಟ್. ಆಗಿದೆ. ಅದು ಮುಟ್ಟಿ, ಅದನ್ನ ಮುಟ್ಟಿ. ಅದನ್ನ ಮೆಣಸಿನ್ಕಾಯಿ ಮುಟ್ಟಕ್ಕಾಗಲ್ಲ. ನಾನ್ ಮುಟ್ಟಲ್ಲ. ಕಲ್ ನಾನ್ ಯಾಕೋ ತಗೊಳ್ಳಿ. ಏನ್ ಕಷ್ಟ ಗೈಸ್. ಆದಿಮಾನವ ಕಲ್ಲಲ್ಲಿ ಮಾಡ್ತಾವ್ ನೋಡಿ. ಸೋಂಬೇರಿ ಕತ್ತೆ ನೀನು. ಗೈಸ್, ಅವನಿಗೀಗ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಪೈಪ್ನ ತೆಗೆದುಕೊಟ್ಟೆ. ಇವಾಗ ಬಕೆಟು ಮತ್ತೆ ಜಗ್ಗು, ಸೊ ಬಟ್ಟೆ ಸಹ ಬೇಕು. ಊಟ ಓದ್ಕೋತಾ ಇರು, ಆಮೇಲೆ ವಾಶ್ ಮಾಡೋಣ. ಬಟ್ಟೆ ತಗೋಬರೋಣ. ಹಾಗೆ ಟೀ ಇಟ್ಟಿದ್ದೀನಿ, ಟೀ ಕುಡಿಯೋಣ. ಗೈಸ್, ಇವನಿಗೆ ಒಂದೊಂದಲ್ಲ ನಾನು ಮಾಡ್ಸಿರೋದು. ಡ್ಯಾನ್ಸ್ ಕ್ಲಾಸಿಗೆ ಹಾಕ್ತೆ, ಅದೇನೋ ಟೈಕಾಂಡೋ ಅಂತೆ, ಟೈಕಾಂಡೋ ಅದಕ್ಕೆ ಹಾಕಿದೆ. ಆಮೇಲೆ ಶಟಲ್ಗೆ ಕೋಚಿಂಗ್ ಕೊಡಿಸ್ತೀನಿ, ಹೋಗು ಅಂದೆ ಗೈಸ್. ಅದು ಯಾವಾಗ ಸರ್ ಅವೈಲಬಲ್ ಇರ್ತಾರಲ್ಲ ಅವಾಗ. ಇಲ್ದಿದ್ದಾಗೆಲ್ಲ ಏನ್ ಸರ್ ನಿಂಗೆ ಬಂದು ಹೇಳ್ಕೊಟ್ಬಿಡ್ತಾರೆ. ಅವ್ರು ಅವೈಲಬಲ್ ಇದ್ದಾಗ ನೀನ್ ಹೋಗ್ಬೇಕು. ನಾನು ಹಾಕ್ತೀನಿ, ನೀನ್ ಹೋಗು, ಸೇರ್ಕೋ, ಜಾಯ್ನ್ ಆಗು ಅಂದೆ. ಇಲ್ಲ, ನಾನ್ ಚನ್ನರಾಯಪಟ್ಟಣ ಹೋಗ್ಬೇಕು, ಅಲ್ಲಿ ಕಿತ್ತ ದಬ್ಬ ಹಾಕ್ಬೇಕು ಅಂತ ಚನ್ನರಾಯಪಟ್ಟಣ ಹೋದ. ಮೂರಕ್ಕೆ ಮುಕ್ತಾಯ. ಅಬಾಕಸ್ ಹೋಗ್ಲಿ, ಅಬಾಕಸ್ ಅನ್ನಕ್ಕ ಹೋಗು. ಇಲ್ಲಲ್ಲಿದೆ ಅಬಾಕಸ್. ಎಲ್ಲೆಲ್ಲೋ ಹೇಳ್ಕೊಡ್ತಾರೆ, ನಾನು ಕೇಳಿದ್ದೀನಿ. ಇಲ್ಲ ಇದೆ ಪುಟ್ಯು ಇಲ್ಲ ಅಂದ್ರೆ ಯಾಕೆ ಹೋಗೋದು? ಇದೆ, ನಂಗೆ ಶ್ರೀರಾಮ್ ಸ್ಟಡಿ ಸರ್ಕಲ್ ಕೊಡ್ತಾರಂತೆ. ನಂಗೆ ಇಷ್ಟ ಇಲ್ಲ. ಅದೇನಕ್ಕೆ ಹೋಗ್ತೀನಿ ಅಂದೆ? ಮಾಡ್ತಾನೆ. ಗಾಡಿ ತೊಳೆಯೋಣ. 3 ಗಾಡಿ. ನಾನ್ ತೊಳೆಯೋದು ಒಂದೇ ಗಾಡಿ. ಮತ್ತೆ ಅಲ್ಲೇ ಇದು ನಿಂತಿದೆ, ಎಂತ ಅದು? ಬುಲೆಟ್ ತೊಳೆಯೋಣ. ಬುಲೆಟ್ ಅಲ್ಲಿ ಎಂತ ಇದೆ ಅದು? ಕಟ್ಟಾರ ಗಾಡಿ. ನಡೆ
ನೀರ್ ಆನ್ ಮಾಡಿದೀನೋ. ಹಾ ಸರಿ ಮಾಡ್ಕೋ ಪೈಪ. ಆಯ್ತು. ಅಲ್ಲಿ ಕೋಳಿ ಪಿಕ್ಕ ಇದೆ, ಅದನ್ನ ಸ್ವಲ್ಪ ಕಳ್ಸು. ಹ್ಮ್ ಯಾವಾಗ ನೀರ್ ಆನ್ ಮಾಡ್ದೆ? ಆ? ಯಾವಾಗ ನೀರ್ ಆನ್ ಮಾಡ್ದೆ? ಈಗ ಗೊತ್ತಾನೆ ಇಲ್ವಲ್ಲ. ಬರುತ್ತೆ, ತಡ್ಕೋ. ಹ್ಯಾವ್ ಸಮ್ ಪೇಷನ್ಸ್. ಹಾಕಿದ ತಕ್ಷಣ ಬರುತ್ತೆ, ಪುಷ್ ಅಂತ ಕಾಯಲ್ಲ. ನನ್ನ ಮಗಂಗೂ ನನ್ನ ಥರನೇ ನೀರಲ್ಲಿ ಆಟ ಆಡೋದು, ನೀರಲ್ಲಿ ನೆನೆಯೋದು ಅಂದರೆ ತುಂಬ ಇಷ್ಟ. ಯಾವಾಗಾದರೂ ಅಷ್ಟೇ ಅವ್ನು ತುಂಬ ಖುಷಿಯಿಂದ ಈ ರೀತಿ ನೀರು ಸ್ಪ್ರೇ ಮಾಡೋದು, ನೀರು ಬಿಡೋದು ಇದೆಲ್ಲ ತುಂಬ ಎಂಜಾಯ್ ಮಾಡ್ತಾನೆ. ಕೆಲಸ ಮಾಡ್ತಾನೋ ಬಿಡ್ತಾನೋ, ಬಟ್ ಈ ರೀತಿ ಬಂದು ಕಂತ್ರಿ ಆಟಗಳು ಆಡು ಅಂದರೆ ಚೆಂದಾಗಿ ಆಡ್ತಾನೆ. ಆ್ಯಕ್ಚುಲಿ ಇವತ್ತು ನನ್ನ ಮನಸ್ಸಲ್ಲಿತ್ತು, ಇವತ್ತು ನನ್ನ ಗಾಡಿಗಳನ್ನ ತೊಳಿಬೇಕು, ಅದರಲ್ಲೂ ಈ ಏತರ ಗಾಡಿನ ತೊಳಿಬೇಕು ಅಂತ. ಈ ಕಡೆ ಎಲ್ಲ ತೊಳಿಯೋ, ನೀರ್ ಫಸ್ಟ್ ಅದನ್ನ ಮಾಡೋ, ಆಫ್ ಮಾಡೋಣ. ಈ ಕಡೆಗೆ ಬಾರ, ಈ ಕಡೆಗೆ. ತೊಳಿಯೋದೆಲ್ಲ ಆಫ್ ಮಾಡ್ತೀನಿ. ನೆಂದೋಗುತ್ತೆ ಮಳೆ. ನೆಂದಿದೆ. ನೋಡಿ ನೋಡ್ರಿ, ಇವನು ಮಾಡ್ತಾ ಇರೋದು ನೋಡಿ. ಮೋಟ್ ಆಫ್ ಮಾಡ್ಬೇಕು. ಬಾ ಮಾಡಲ್ಲ. ನೀನ್ ಕೈ ಮುಟ್ಬೇಡ, ಶಾಕ್ ಹೊಡಿಯುತ್ತೆ. ನಾವು ಮುಟ್ಟಲ್ಲ, ನೀವು ಮುಟ್ಟು. ಒಳ್ಳೇದೋ ಕೆಟ್ಟದ್ದೋ ನನ್ನ ಮಗಂಗೆ ಯಾವಾಗಲೂ ಅವನ ಜೊತೆ ನಾನು ಇರಬೇಕು ಗೈಸ್. ನನಗೆ ಏನು ಖುಷಿ ಗೊತ್ತಾ, ಅವನು ನನ್ನ ಜೊತೆ ಮನ್ಸು ಬಿಚ್ಚಿ ಮಾತಾಡ್ತಾನೆ, ಏನೂ ಹೈಡ್ ಮಾಡಲ್ಲ. ಕಷ್ಟ ಆಗಲಿ ಖುಷಿ ಆಗಲಿ ಪ್ರತಿಯೊಂದೂ ಅವನು ನನ್ನ ಜೊತೆ ಶೇರ್ ಮಾಡ್ಕೋತಾನೆ. 1% ಸಹ ಹೈಡ್ ಮಾಡೋಲ್ಲ ಗೊತ್ತಾ. ನನ್ನ ಮಗ ಅಂತ ನಾನು ಖುಷಿ ಪಡ್ತೀನಿ, ಆದರೆ ಇದ್ರ ಉಪಯೋಗ ಪಡ್ಕೊಳ್ಳೋದು ಯಾರು ಗೊತ್ತಾ, ನಮ್ಮ ಚಿಂಟುನ್ ಮದುವೆ ಆಗ್ತಾಳಲ್ಲ ಆ ಹುಡುಗಿ. ಹೋಗೋಣ ಅನ್ಕೊಂಡಿದ್ದೆ. ಚಿಂಟು ನೆನಿಬೇಡ್ವೋ, ನೆನಿಬೇಡ್ವೋ. ಏನಾದ್ರು ಹುಷಾರ್ ತಪ್ಪಿದ್ರೆ ನೋಡು. ಯಾರು ನೀನೆ ಅಂದ್ರೆ ಇವತ್ತು ಏರ್ ಕಟಿಂಗ್ ಇಲ್ಲ, ನಾಳೆ ಸ್ಕೂಲಿಂದ ಬರುವಾಗ ಮಾಡ್ಸೋಣ. ಬೈತಾರೆ. ಇಲ್ಲ ಇವತ್ ಮಾಡ್ತದ? ಇಲ್ಲಪ್ಪ ಹೋಯ್ತು. ವಾಚ್ ಏನಾದ್ರು ಆಗ್ಬೇಕು, ಮತ್ತೆ ಇನ್ನೊಂದಿನ ನಂಗೆ ವಾಚ್ ತಪ್ಕೊಡು ಅನ್ಬೇಕಲ್ಲ ನೀನ. ಅಮ್ಮ ಪ್ಲೀಸ್. ವಾಚ್ ವಾಚ್ ಏನಾಗಲ್ಲ, ಗಟ್ಟಿಬಿಟ್ಟು ಹೊಸ ವಾಚ್. ಗಟ್ಟಿಬಿಟ್ಟು ವಾಚ್. ನಡಿ ತೊಳಿ ಗಾಡಿ. ಹಾ ಗಾಡಿ ತೊಳ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೋಗ. ನೀರ್ ಬರ್ತಿದೆ. ಬರ್ಲಿ ಇಲ್ಲಿ ಅಲ್ಲಿ ಬಂದ್ರೆ ಏನಂತೆ, ತಲೆ ಬರ್ತಾ ಇದೆ. ಹೋಗ್ ಬಾತ್ರೂಮಲ್ಲಿ ಸ್ನಾನ ಮಾಡ. ಮಕ್ಕಳು ಜೊತೆ ಈ ರೀತಿ ರೇಗಾಡೋದು, ಕಚ್ಚಾಡೋದು ಇದೆಲ್ಲ ಎಷ್ಟು ಚಂದ ಅಲ್ಲ. ಏರ್ ಕಟ್ಟಿಂಗ್ ಮಾಡಿಸ್ಬೇಕು ಇವತ್ತು, ಇಲ್ಲ ಬಿಡಲ್ಲ ನಿನ್ನ, ಮಾಡಿಸ್ಲೇಬೇಕು.
ಅವ್ರ ಬೆಳವಣಿಗೆ ನೋಡೋದು, ಮತ್ತೆ ಮಕ್ಕಳು ನಮ್ಮ ಜೊತೆ ಆಟ ಮಾಡೋದು ಅಥವಾ ನಮ್ಮ ಹತ್ರ ಇದ್ರೆ ಕೊಡ್ಸೋದು, ಇಲ್ಲ ಅಂದ್ರೆ ಇಲ್ಲ ಅನ್ನೋದು. ಆ್ಯಂಡ್ ಅವ್ರು ಹೇಗೆ ಬೆಳೀತಾ ಇರ್ತಾರಲ್ಲ ಅದನ್ನೆಲ್ಲ ಕಣ್ತುಂಬ ನೋಡೋದು, ಬೇಕು ಬೇಡ ತಿಳ್ಕೊಳ್ಳೋದು, ಎಷ್ಟು ಚಂದ ಅಲ್ಲ. ಮನುಷ್ಯರು ಆ್ಯಕ್ಚುಲಿ ಕೆಲವೊಬ್ರು ಈ ದುಡ್ಡು, ಸ್ಟೇಟಸ್ಸು ಆ್ಯಂಡ್ ಪ್ರೆಸ್ಟೀಜು ಅಥವಾ ನಾನು ಅವ್ರ ಮುಂದೆ ಎಲ್ಲ ದೊಡ್ಡವನು ಅನ್ನಿಸ್ಕೋಬೇಕು ಅಂದ್ಕೊಂಡು ಎಲ್ಲ ದುಡ್ಡಿನಿಂದೆ ಆ್ಯಂಡ್ ದೊಡ್ಡತನದಿಂದೆ ಓಡ್ತಾ ಇದ್ದಾರೆ. ಮಕ್ಕಳನ್ನ ಮಕ್ಕಳ ಥರ ನೋಡ್ತಾನೇ ಇಲ್ಲ. ಅವ್ರಿಗೇನು ಬೇಕು ಅದು ತಕ್ಕೊಟ್ರೆ ಸಾಕಾಗತ್ತಾ? ಅವರು ಏನು ಮಾಡ್ತಿದ್ದಾರೆ, ಅವ್ರ ಬೆಳವಣಿಗೆ ಏನಿದೆ, ಅವ್ರಿಗೇನು ಬೇಕು ಏನು ಬೇಡ ತಿಳ್ಕೊಂಡ್ರೆ ಎಷ್ಟು ಚಂದ ಇರುತ್ತೆ ಅಲ್ಲ, ಮಕ್ಳಿಗೂ ಖುಷಿ ಆಗತ್ತೆ. ಗೈಸ್ ಗಾಡಿಗಳು ತೊಳ್ದಾಯ್ತು. ಇವಾಗ ಬಟ್ಟೆ ಒಗ್ಯೋಣ ಅಂತ ಬಂದೆ. ಟೈಮ್ ಎಷ್ಟು ಗೊತ್ತಿಲ್ಲ, ನೋಡಿಲ್ಲ ತಾಳಿ. ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ. ಬಟ್ಟೆಗಳನ್ನ ಒಗೆದ್ಬಿಡೋಣ, ಆಮೇಲೆ ನಾವು ಚಿಂಟುಗೆ ಹೇರ್ ಕಟ್ಟಿಂಗ್ ಮಾಡ್ಸಕ್ಕೆ ಹೋಗೋಣ. ಇವತ್ತು ಅವ್ನಿಗೆ ಹೇರ್ ಕಟ್ಟಿಂಗ್ ಮಾಡಿಸ್ಬೇಕು. ಗೈಸ್ ನನ್ನ ಮಗ ಒಂದು ಆಕ್ಷನ್ ಮಾಡ್ತಾನೆ, ಒಂದು ವ್ಯೂ ಕೊಡ್ತಾನೆ. ಏನ್ ಕೊಡ್ತಾನೆ ಗೊತ್ತಾ? ಗೈಸ್ ನಾನೊಬ್ಳು ಬಟ್ಟೆ ಒಗೆಯಕ್ಕೆ ಹಗ್ಗ ಆಗಿದ್ದೀನಿ ಅಂದ್ಬಿಟ್ಟು ಆ ಬಟ್ಟೆ ಬಿಚ್ಬಿಟ್ಟು ಈಗ ಈ ಬಟ್ಟೆ ಹಾಕೊ ಬಂದಿದ್ದಾನೆ. ಅರ್ಬನ್ ಫ್ಯೂಚರ್ ಅಂತೆ, ಹಳ್ಳಿ ಫ್ಯೂಚರ್ ಅಲ್ಲಿ ಅರ್ಬನ್ ಅಲ್ಲಿ. ಬಾ ನಡಿ ಹೋಗು, ಗಾಡಿ ತೆಗಿ, ಗಾಡಿ ತೆಗಿಯಮ್ಮ. ಅದ್ರಲ್ಲಿ ಯಾರು ಹೋಗ್ತಾರೆ? ನಾವೇ ಇಂಥ ಜ್ವರ ಬಂದ್ರೆ ಎಂತವಳು ಆಗಲ್ಲ, ಹೋದ್ರೆ ಎಂತವಳು ಆಗಲ್ಲ. ಗಾಡಿ ತೆಗಿ. ಅಲ್ವೋ ಚಡ್ಡಿ ಹಾಕೋ ಬರ್ತೀಯಾ? ಮತ್ ಹೋಗ್ ಪ್ಯಾಂಟ್ ಹಾಕೋ ಬಾ, ಹೋಗೋ. ಇದು ಗಲೀಜ್ ಮಾಡ್ಬೇಡ, ಹೋಗು. ಗಲೀಜ್ ಮಾಡೋದೇ ನಿನ್ ಕೆಲ್ಸ. ಬಿದ್ರೆ ಸುಸು ಸಮೇತ ಡ್ಯಾಮೇಜ್. ಹೇಳ್ಕೊಳಕ್ ಸುಸು ಇರೋದಿಲ್ಲ, ಹೇಳ್ಕೊಳಕ್ಕೂ ಸುಸು ಇರೋದಿಲ್ಲ, ಡ್ಯಾಮೇಜ್ ಆದ್ರೆ. ಇಲ್ಲಮ್ಮ ಅದು ಗ್ರೇ ಪ್ಯಾಂಟ್, ಬಾ ಗ್ರೇ ಪ್ಯಾಂಟ್ ಇದೆ, ಹಾಕೋ ನಡಿ. ಏನ? ಅಮ್ಮ ಇಲ್ಲೇ ಇದ್ದೀನಿ, ಹೇಳ. ಇದು ನಾನು ಹಾಕಿಲ್ಲ, ಹೊಸ ಪ್ಯಾಂಟ್ ಇದು. ಹಾಕೊಳ್ಳೋದ? ಇದು ಹಾಕಿಲ್ಲ, ಹೊಸ ಪ್ಯಾಂಟ್. ಚಿಂಟು ನಾನು ಒಗ್ದೇ ಇಲ್ಲ, ಹಾಕೊಳ್ಳೋ. ಹೊಸ ಪ್ಯಾಂಟ್ ಇಲ್ವೋ? ಏನು 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 ಏನ್ ಹೇಳ್ದಲ್ಲ? ಆಫ್ ಮಾಡು. ಹ? ಅಮ್ಮ ಏನು? ಶಟ್ ಅಪ್. ಬಿಚ್ಚಾಕ್ಬಿಟ್ಟೆ, ಚಡ್ಡಿ ಬಿಚ್ಚಾಕ್ಬಿಟ್ಟವನೆ. ನಾ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಅಯ್ಯೋ ಕತ್ತೆ. ಕಾರ್ಟೂನ್ ಇದೆಯಾ? ಏನು ಈಗ ಏನ್ ಮಾಡ್ತೀಯ ಮಾಡ್ಕೋ. ಏನು 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 ಏನು? ಹುಷಾರಾಗಿ. ಬಿದ್ದೆ. ಯಾರು ಬಿದ್ದಿತ್ತು? ಒಂದ್ಸಲ ಗೊತ್ತಾಯ್ತಾ? ಹುಷಾರ, ಎದುರಾಕೋಬೇಡ ನನ್ನ ನೀನ. ಎಂದು ಒಂದು ಟಚ್ಚಿಗೆ ಅಲ್ಲಿಗೆ ಹೋಗಿ ಬಿದ್ದಿದೀಯ. ಹೌದಾ? ಹಾ, ಬಾ 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 ಬಾ. ಗೈಸ್ ಇಲ್ಲಿ ನೋಡಿ ಇವನು. ಡುಮ್ಮಿ. ಗೈಸ್ ನಿನ್ ಹೆಚ್ಚಾಗಿದ್ಯಾ? ಏನು? ನಿನ್ ಹೆಚ್ಚಾಗಿದ್ಯಾ? ಲೇಡಿಲ್ಲ. ಹೊಡೆದ್ರೆ ನಿನ್ ಕೈ ಒಂದೇ ಸೈಡ್ ಬರುತ್ತೆ. ಅದ್ ನೀರು ಆಮೇಲೆ ಅಲ್ಲಿ ಮಾಡು, ಹೀಗೆ ಕೊಡು, ಹಿಂಗೆ. ಯಾಕಮ್ಮ ನಿನ್ ಕೈ ಜೊತೆ ಮಾಡ್ಬೇಕಲ್ಲಮ್ಮ?
ಸಾಕು. ಆ, ಕನ್ನಡ ಅದೇ ಏನದು ಮಿಲ್ಟ್ರಿ ಕಟ್, ಸ್ವಲ್ಪ ಕ್ಲೀನ್ ಆಗಿರ್ಬೇಕು, ಸ್ವಲ್ಪ ಸ್ಟೈಲಿಶ್ ಆಗಿರ್ಲಿ. ಅದೇ ಸ್ಕೂಲ್ ಕಟ್. ತುಂಬಾ ಸ್ಟೈಲಿಶ್ ಬೇಡ, ಮತ್ತೆ ಓಡಿಸ್ಬಿಡ್ತಾರೆ ಸರ್. ಹೋಗಿ ಬನ್ನಿ. ಐಬ್ರೋ ಮಾಡಿಸ್ಕೋಬೇಡ. ಫ್ರೆಶ್ ಇದೇ ಕೊಡೋಣ, ಸ್ವಲ್ಪ ಚೇಂಜ್ ಇರಲಿ. ಒಂದು ಮಾರ್ಕ್ ಕೊಡೋಣ, 1.5 ಕೊಡೋಣ. ನಮ್ಮ ಚಿಂಟುದು ಹೇರ್ ಕಟ್ ಎಷ್ಟು ಜನಕ್ಕೆ ಇಷ್ಟ ಆಯಿತು ಅಂತ ನನಗೆ ಹೇಳಿ ಆಯಿತಾ. ನನಗಂತೂ ತುಂಬ ಇಷ್ಟ ಆಯಿತು. ಲೈಕ್ ಮಂಗ ಮಂಗ ಥರ ಕಾಣ್ತಾ ಇಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದ್ದಾನೆ. ಹೇರ್ ಕಟ್ಟಿಂಗ್ ಮಾಡಿಸಿದ್ಮೇಲೆ ಕೆಲವೊಬ್ರು ಮಾಡಿದ್ರೆ ತೀರಾ ಮಂಗ ಥರ ಗುಗ್ಗು ಥರ ಅನ್ನಿಸ್ತಾರೆ. ಬಟ್ ಈ ಹೇರ್ ಸ್ಟೈಲ್ ಏನಿದೆಯಲ್ಲ, ಇವ್ರು ಕಟ್ಟಿಂಗ್ ಮಾಡಿದಾರಲ್ಲ ತುಂಬ ಚಂದ ಮಾಡಿದ್ದಾರೆ. ಇವ್ರು ಆ್ಯಕ್ಚುಲಿ ಇರೋದು ಎಲ್ಲಿ ಗೊತ್ತಾ, ಎಕ್ಸಾಕ್ಟ್ಲಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇದ್ದಾರೆ. ಬೇಕಾದರೆ ಅಂಕೋಲ ಕಡೆಯವ್ರು ಯಾರು ಇದ್ದರೆ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ಹೆಸರು ಎಲ್ಲ ನನಗೆ ಗೊತ್ತಿಲ್ಲ. ಲೈಕ್ ಬೇಕ್ರಿ ಪಕ್ಕನೇ ಇದೆ. ಗಾಡಿನ ಚಾರ್ಜಿಗೆ ಹಾಕಿದೆ. ಸೊ ಬನ್ನಿ ಈಗ ಒಳಗೆ ಹೋಗೋಣ. ಗೈಸ್, ನಮ್ಮ ಚಿಂಟು ಈಗ ಆಯಿಲ್ ಅಪ್ಲೈ ಮಾಡ್ಕೊಡಮ್ಮ ಅಂತ ಹೇಳ್ದ. ಅವನಿಗೆ ಆಯಿಲ್ ಮಸಾಜ್ ಬೇಕಂತೆ. ಸೊ ಅವನಿಗೆ ಆಯಿಲ್ ಮಸಾಜ್ ಮಾಡಿಬಿಟ್ಟು ನಾವು ಹೋಗಿ ಬಟ್ಟೆ ಒಕ್ಕೊಂಡು ಬರೋಣ. ಟೈಮ್ ಬಂದು ಈಗ 1 ಗಂಟೆ. ಗೈಸ್, ನಮ್ಮ ಚಿಂಟು ಬಾತ್ರೂಮ್ ಸಿಂಗರ್ ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂತ ಕೇಳಿಸ್ಕೊಳ್ಳಿ. ಫುಲ್ ಇಂಗ್ಲೀಷ್ ಸಾಂಗ್ಗೆ ಗೈಸ್. ಗೈಸ್ ನೋಡಿ, ಕೋಳಿಗಳು ಹೆಂಗೆ ಬಿಸಿಲು ತಗೋತಾ ಇದ್ದಾವೆ ಅಂತ ನೋಡಕ್ಕೆ ಚಂದ ಅಲ್ಲ. ನಾ ಬಟ್ಟೆ ಒಗಿತಾ ಇದ್ದೀನ ಇಲ್ಲಿ. ಕೋಳಿಗಳು ಇಲ್ಲಿ ನೋಡಿ ಬಿಸಿಲಿಗೆ ಮೈ ಕಾಯಿಸ್ಕೊತಾ ಇದ್ದಾವೆ. ಅವಕ್ಕೆ ಹೆಂಗ್ ಗೊತ್ತಾಗುತ್ತೆ ಅಲ್ಲ, ಬಿಸಿಲಿದೆ, ಸ್ವಲ್ಪ ರೆಸ್ಟ್ ಮಾಡಬೇಕು, ಬಾಡಿನ ಹೀಟ್ ಮಾಡ್ಕೋಬೇಕು, ಡ್ರೈ ಮಾಡ್ಕೋಬೇಕು ಅಂತ. ಎಷ್ಟು ನಾಲೆಡ್ಜ್ ಇದೆ ನೋಡಿ ಅದಕ್ಕೆ. ಕೆಲವೊಂದ್ಸಲ ನಮ್ಗೆ ಇರೋದಿಲ್ಲ. ನಾನು ಸ್ವಲ್ಪ ಬಟ್ಟೆ ಇದೆ, ವಾಶ್ ಮಾಡಿಬಿಡೋಣ. ಗೈಸ್, ಬಟ್ಟೆ ಒಗ್ದಾಯ್ತು ನೋಡಿ, ಎಷ್ಟು ಬಟ್ಟೆ ಒಗ್ದಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗೀತು. ಬನ್ನಿ ಇವಾಗ ಊಟದ ಟೈಮ್ ಆಗಿದೆ, ಊಟ ಮಾಡೋಕ್ಕೆ ಹೋಗೋಣ. ನಮ್ಮ ಚಿಂಟು ಸಹ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಿದ್ದ. ಬನ್ನಿ ಹೋಗೋಣ. ಕಣ್ಣಿಗೆ ಪೈನಾಪಲ್ ಬಿತ್ತು, ಸೊ ಪೈನಾಪಲ್ ಕಟ್ ಮಾಡಿಬಿಡೋಣ, ಇಲ್ಲಾಂದರೆ ಹಾಳಾಗುತ್ತೆ ಅಂದ್ಬಿಟ್ಟು ಕಟ್ ಮಾಡಿದೆ. ಗೈಸ್, ಊಟ ಆಯಿತು, ಹಣ್ಣು ಸಹ ಕಟ್ ಮಾಡಿ ಇಟ್ಟಾಯಿತು. ಇವಾಗ ಬಟ್ಟೆ ಇದೆ ಅಲ್ಲ, ಸೊ ಬಟ್ಟೆನ ನಾವು ಎತ್ತಿಡೋಣ, ಅಂದರೆ ಮೇಲು ಒಣ ಹಾಕೋಣ. ಬಿಕಾಸ್ ಮಳೆ ಯಾವಾಗ ಬೇಕಾದ್ರೂ ಬರ್ಬೋದು. ಆ್ಯಂಡ್ ನಾನಿವಾಗ ಈ ಕೆಲಸ ಮಾಡಿಬಿಟ್ಟು ಸ್ನಾನ ಮಾಡ್ಕೊತೀನಿ, ಮತ್ತೆ ಇಲ್ಲೆಲ್ಲ ಬರಲ್ಲ. ಸೊ ಎತ್ತಿಟ್ಬಿಡೋಣ. ನೋಡಿ, ನನ್ನ ಮಗ ಓದೋದು ದೇವ್ರಿಗೆ ಇಷ್ಟ ಇಲ್ವಂತೆ. ಎಂತ ಮಾತು! ತುಂಬ ಸೀರಿಯಸ್ ಆಗಿ ಓದ್ತಿರ್ತಾನಂತೆ, ಯಾರಾದರೂ ಡಿಸ್ಟರ್ಬ್ ಮಾಡಿಬಿಡ್ತಾರಂತೆ. ಆ್ಯಕ್ಚುಲಿ ಏತರ ಗಾಡಿ ಚಾರ್ಜ್ಗೆ ಹಾಕಿದ್ದೆ ಅಲ್ಲ, ಆ ನೋಟಿಫಿಕೇಶನ್ನು ನನಗೂ ಬರುತ್ತೆ, ಅವ್ರ ಅಪ್ಪಂಗೂ ಬರುತ್ತೆ. ಸೊ ಅವರಪ್ಪ ಫೋನ್ ಮಾಡಿ ಹೇಳಿದ್ನಂತೆ, ಹೋಗು ಅದು ಚಾರ್ಜ್ ಕಂಪ್ಲೀಟ್ ಆಗಿದೆ ಎತ್ತಿಡು ಅಂತ. ಅದಕ್ಕೆ ಬಂದಂತೆ. ಲೈ ಲೈ ಸರಿ ಆಯ್ತು, ಹೋಗಿ ಎತ್ತಿಡು. ಬಿಡು, ಅದ್ರಲ್ಲಿ ಎಲ್ಲ ಎಷ್ಟು ಗಲೀಜ್ ಇರುತ್ತಾ ಏನಿರುತ್ತ, ಯಾರಕ್ಕೆ ಹಂಗೆ ಮಾಡ್ತೀಯಾ? ಹಂಗಲ್ಲಮ್ಮ, ನನ್ನ ಹೈಟ್ ಸರಿ ಹೋಗು, ಓದ್ಕೊ ತಗೊಂಡೋಗ್ಬಿಟ್ಟು. ನೋಡ್ರಿ, ಈಗ ಮತ್ತೆ ಮನ್ಸು ಬರ್ಸ್ಬೇಕೀಗ. ಮನ್ಸು ಬರ್ಸೋದೇನಿಲ್ಲ, ಓದ್ಬೇಕು ಅಷ್ಟೇ. ಎಕ್ಸಾಮ್ ಯಾವತ್ತು? ನಾಳೆನಾ ನಾಡಿದ್ದ? ನಾಳೆ.
ನಾಳೆಯಿಂದ ನಾಳೆ ಎಷ್ಟು ಡೇಟ್? 27 ನೀನ್ ಎಷ್ಟನೇ ತಾರೀಕಿಂದ ನನ್ಗೆ ಹೇಳಿದ್ದೆ? 27 ನೀನ್ ನನ್ಗೆ ಹೇಳಿದ್ದೆ ಎಷ್ಟನೇ ತಾರೀಕು? 28 ಹಾ 28ಇಂದಾನೆ ಕರೆಕ್ಟಾಗಿ ಹೇಳ. 28 ಹಾ 28 ಮಾ ಮಂಗಳವಾರದಿಂದ ಯಾರಾದ್ರೂ ಟೆಸ್ಟ್ ಸ್ಟಾರ್ಟ್ ಮಾಡ್ತಾರೆ? ಅವ್ರಿಗೆ ಕೇಳ್ಕೊಬಾ. ಅಲ್ಲ ಅವ್ರಿಗೇನ್ ದಿನ ಗಿನ ಏನೂ ಇಲ್ಲ. ನಾನು ಇಲ್ಲ ಬುಧವಾರದಿಂದ ಮಾಡ್ಬೇಕು, ಇಲ್ಲ ಸೋಮವಾರದಿಂದ ಮಾಡ್ಬೇಕು, ಇಲ್ಲ ಗುರುವಾರನೂ ಓಕೆ ಸಮ್ ಎಕ್ಸ್ಟೆಂಟ್. ಇದೇನಿದು ಮಂಗಳವಾರದಿಂದ ಮಂಗನ್ ತರ? ನಿನ್ಗೆ ಗೊತ್ತಿಲ್ವಾ ಡೇಟು? ಕ್ರಾಸ್ ಚೆಕ್ ಮಾಡು ಫ್ರೆಂಡ್ಸ್ನ ಕೇಳ್ಕೊಂಡು. 28 ಟೈಮ್ ಟೇಬಲ್ ಅಲ್ಲಿ ಶೋ ಮಿ. ಡಿಡ್ ಯು ಶೋ ಮಿ? ನೋ. ವೈ? ಯು ಬಿಕಮ್ ಬಿಗ್ 9th standard. Huh? I'll tell you. No, not you. I'll tell your teacher. He didn't show me the timetable. He didn't even tell me when is the test is. 28 Conducting. ಮಂಗಳವಾರ ಅಂದ್ರೆ No, show me the timetable. No. ಅಲ್ಲ ನೋಡ್ಬಾ ನೀನು. Why should? ಸಿಗಲ್ಲ ನಿನ್ಗೆ, ನಾನೇನ್ ಓ ಪುರ್ಸೊತ್ ಸಿಗದಾನೆ ನಿನ್ಗೆ 24 ತಾಸು ನೀನ್ ಸೇವೆ ಮಾಡ್ತಾ ಇರ್ತೀನಿ ಏನು ನಾನು? ಆ ಫೋನ್ ಅಲ್ಲಿ ಇರ್ತೀಯ ನೀನು? 24 ತಾಸು ನಾನು ಫೋನಲ್ಲಿ ಇರ್ತೀನಿ. ನೀನು ನಾನು ಓದ್ಕೋತಾ ನೋಡಿ ಗೈಸ್, ನನ್ನ ಕೆಲಸ ಇರೋದೇ ಫೋನಲ್ಲಿ ಎಡಿಟಿಂಗ್ ಎಲ್ಲ. ನಾ 24 ತಾಸು ಫೋನಲ್ಲಿ ಇರ್ತೀನಂತೆ. ಏನ್ ಅಜಾಮತ್ ಮಾಡ್ತಾ ಇರ್ತೀನ ಫೋನಲ್ಲಿ? ನಿನಗ್ ಗೊತ್ತಿರ್ಬೇಕು ಹಾ ಮತ್ತೆ ಮಾಡ್ತೀಯ. ಹಾ ನೋಡು ಅಜಾಮತ್ ಮಾಡ್ತಿರ್ತೀನೋ ಏನ್ ಮಾಡ್ತಾ ಇರ್ತೀನಿ ಅಂತ. ನಿನಗ್ ಗೊತ್ತಿರ್ಬೇಕು. ನನಗ್ ಗೊತ್ತಿದೆ ಏನ್ ಮಾಡ್ತಿರ್ತೀನಿ ಅಂತ. ಹಾ ನನಗೂ ಗೊತ್ತಿರುತ್ತೆ ನಾನೇನ್ ಮಾಡ್ತಾ ಇರ್ತೀನಿ ಅಂತ. ಹಾ ಮುಚ್ಕೊಂಡ್ ತೋರ್ಸುದ್ ಕಲಿ. ಅಲ್ಲ ಅಮ್ಮ ಬಿಡ ಅದ ಹಗ್ಗ ಕಟ್ತೀನಿ ನಾ. ಬಿಡಲ್ಲ. ನೀನ್ ನನ್ಗೆ ಹಿಂಗೆ ಹಿಂಸೆ ಕೊಟ್ರ ನಾನು ಹಿಂಗೆ ಬೇಡದು ಬಿಸಾಕ್. ಅಮ್ಮ ನಂಗೆ ಅದು ನೋವು. ಅಮ್ಮ ನನ್ಗೆ ಇದು ನೋವು. ಅಮ್ಮ ಹೋಯ್ತು ನನ್ ಬೆನ್ನು. ತಲೆ ನೋವು ಇದ್ರ ಮನೆ ಕತ್ತೀನಿ ನಾನು. ಹಾ ನಾನ್ ಹಂಗೇನೆ ಬಿಡದ. ಬಿಡಲ್ಲ. ಸಾರಿ ಕೇಳು. ನಾನ್ ಯಾಕೆ ಸಾರಿ ಕೇಳಲಿ? ನನ್ಗೆ ಇಷ್ಟೆಲ್ಲ ಅಂದೆ ಅಲ್ಲ ನೀನೀಗ. ಅದೇನ್ ಜೋಗಾಲಿ ಆಡಿಸ್ತಾ ಇದೀಯಾ? ಬಿದ್ರೆ ನೀನೇ ಜಾಲ್ ಸಾಕಿ ನೀನೇ ಹೋಣ ಹಾಕ್ಬೇಕಾ? ನಾನ್ ಮಾಡುದಿಲ್ಲ. ಯಾಕೆ ತಿಂದ ಹೆಚ್ಚಾಗಿದ್ಯಾ? ನಿನ್ಗೆ ಅದನ್ನೇ ನಾನು ನಿನ್ಗೆ ಕೇಳ್ತಾ ಇರೋದು. ತಿಂದ ಹೆಚ್ಚಾಗಿರೋದಕ್ಕೆ ಹಿಂಗ ಆಡ್ತಾ ಇದೀಯಾ? ಬಿಡ. ನೀ ನನಗ್ ಕೇಳ್ಬೇಕಿತ್ತು. ಈ ನಂದನ್ನೇ ಡೈಲಾಗ್ ರಿಪೀಟ್ ಮಾಡ್ಬಾರ್ದು. ಉಂಡೆಚ್ಚಾಗಿದ್ಯಾ ನಿನ್ಗೆ? ಉಣ್ಸ್ಬಿಟ್ನಲ್ಲ. ಅದನ್ನೇ ಜೋರ್ ನೀನೇನ್ ಉಣ್ಸಿಲ್ಲ, ನಾನೇ ತಿಂದಿರೋದ್ ಕಲ್. ಓ ನನ್ ಕೈಯಾರ ಉಣ್ಸಿದೀನಿ. ಏನ್ ಪ್ರೂಫು? ಪ್ರೂಫ್ ಯಾಕ್ಲ ಬೇಕು? ನಾನ್ ತಿಂದಿದ್ದೀನಿ. ನನ್ ಕೈ ಗಲೀಜಾಗಿ ನಾನ್ ತೊಳ್ಕೊ ಬಂದಿದ್ದೀನಿ. ನನಗ್ ಗೊತ್ತಾಗಲ್ಲ. ತಿಗ ತೊಳ್ಕೊಂಡ್ ಬಂದು ಕೈ ಗಲೀಜಾಗಿದೆ. ಉಣ್ಸಿರೋಳ ಉಂಡು ಏತು ಕೈ ತೊಳ್ಕೊಂಡ್ ಬಂದಿದೀಯ. ಯಾರೋ ಹೇಳಿದ್ದು? ನಾನೇ ತಿಂದಿರೋದು. ಸುಮ್ನೆ ಸುಳ್ಳು ಹೇಳ್ಬೇಡ. ಸುಳ್ಳು ಫಾಲ್ಸ್ ಎಲಿಗೇಷನ್ ಅಲ್ಲ. ಆಯ್ತು, ಅಕಸ್ಮಾತ್ ನಾನ್ ಸುಳ್ಳು ಹೇಳ್ತಾ ಇದ್ರೆ ನನ್ನ ಹತ್ರ ಇರೋ ದುಡ್ಡೆಲ್ಲ ಹೊರಟೋಗ್ಲಿ. ನೀನ್ ಸುಳ್ಳು ಹೇಳ್ತಾ ಇದ್ರೆ ನಿನ್ನ ಹತ್ರ ಇರೋ ವಿದ್ಯೆ ಎಲ್ಲ ಹೊರಟೋಗ್ಲಿ. ಈ ಚಾಲೆಂಜ್ ಮಾಡೋಣ? ಅಕ್ಸೆಪ್ಟೆಡ್? ಏನ? ನಾನ್ ಸುಳ್ಳು ಹೇಳ್ತಾ ಇದ್ರೆ ಏನಂತಿದ್ಯಾ? ನನ್ನ ಹತ್ರ ಇರೋ ದುಡ್ಡೆಲ್ಲ ಹೊರಟೋಗ್ಲಿ. ನೀನ್ ಸುಳ್ಳು ಹೇಳ್ತಾ ಇದ್ರೆ ನಿನ್ನ ಹತ್ರ ಇರೋ ವಿದ್ಯೆ ಎಲ್ಲ ಹೊರಟೋಗ್ಲಿ. ಏನಂತಿದ್ಯಾ? ಏನಂದೆ ಕೇಳಲಿಲ್ಲ. ನೋಡಿ ಗೈಸ್, ಮೊಬೈಲ್ ಹಾಳಾದ್ರು ಗೈಸ್ ಅವನ್ಗೆ ಅವಮಾನ ಆಗೋಯ್ತು ಅಂದ್ಬಿಟ್ಟು ಫೋನ್ ಕಿತ್ಕೊಂಡ್ಬಿಟ್ಟ ನಂದು. ನಾನ್ ಸುಮ್ನೆ ರೇಗಿಸ್ತೀನಿ ಗೈಸ್. ನನ್ ಮುದ್ದು ಮಗ ಅವನು. ಐ ಜಸ್ಟ್ ಲವ್ ಹಿಮ್. ಗಾಡಿ ಎಲ್ಲದು ಆ ಕಡೆಗೆ ಇಡ್ತಾ ಇದ್ದಾನೆ. ಹಾ ಎಲ್ಲ ಪಾರ್ಕ್ ಮಾಡ್ತಾ ಇದ್ದಾನೆ ಗಾಡಿಗಳು. ಯಾ ಪರ್ಫೆಕ್ಟ್. ಜಸ್ಟ್ ನಾವು ಎಲ್ಲ ಕೆಲಸ ಆಯ್ತು. ಇನ್ನು ಬಟ್ಟೆ ಮಡ್ಸೋದು, ಐರನ್ ಮಾಡೋದು ಎಲ್ಲ ಇದೆ. ಈಗ ಟೈಮ್ ಎಷ್ಟು ಗೊತ್ತಾ? ನೋಡಿ 3:30. ಇಷ್ಟೊತ್ತಾಯ್ತು. ಈಗ ಸ್ನಾನ ಮಾಡ್ಕೋಬೇಕು. ಗೈಸ್ ಅಮ್ಮ ಮಗ ಇಬ್ರು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಆಮೇಲೆ ಕಾಫಿ ಕುಡಿಬೇಕು ಅನ್ನಿಸ್ತು. ಅದಕ್ಕೇ ಸ್ನಾನಕ್ಕೆ ಹೋಗಿಲ್ಲ. ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ. ಚಿಂಟು ಕೋಲ್ಡ್ ಕಾಫಿ ಬೇಕು ಅಂದ. ಸೊ ಅವನೀಗ ಕೋಲ್ಡ್ ಕಾಫಿ ಮಾಡ್ಕೋತಾ ಇದ್ದಾನೆ. ನಾನು ಹಾಟ್ ಕಾಫಿ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಐ ಡೋಂಟ್ ಲೈಕ್ ಕೋಲ್ಡ್ ಕಾಫಿ. ಬ್ಲಾಕ್ ಕಾಫಿ ಮಾಡ್ಕೊಳ್ಳಿ. ಬೇಡ ನೀನು ಟ್ರೈ ಮಾಡೋದಾ? ಬೇಕಾದ್ರೆ ಮಾಡ್ಕೊ. ಈಗ ಕುಡಿ ಮಾಡಿ ತಂದಿದ್ದಿಲ್ಲ. ಇಲ್ಲ, ಇದು ಮಾಡ್ಕೋತೀನಿ, ಅದು ಮಾಡ್ಕೋತೀನಿ. ಹುಚ್ಚು ಅಂತಾರೆ. ಇಲ್ಲ, ಅದು ಸುಮ್ಮನೆ ಟೇಸ್ಟ್ಗೆ. ಕುಡಿಯುತ್ತೆ ಬಂದ್ಬಿಟ್ಟು ನಾನು ಸಿಟ್ಟು ಕುಡಿಯುತ್ತಿಲ್ಲ ಅದರಲ್ಲಿ. ಒಂಚೂರು ಇಲ್ಲ.
ಚಿಂಟು ಬೆಳ್ಳಗಾಗ್ತಾ ಇದೆ ಸ್ವಲ್ಪ. ಏ ಬೆಳಗಿರೋ ಬೆಳಗ್ಗೆ ಕಾಣ್ತದ, ಕರ್ಗಿರೋರು ಕರ್ಗೆ ಕಾಣ್ತದ ಅಷ್ಟೇ. ನೀಟ್ ಹಾಕ್ಬೇಕಲ್ಲ. ಸಾಕು. ಇತ್ತಾನೆ ಏನ್ ಸಕ್ಕರೆ ಕೊಡೋ, ಬ್ಲ್ಯಾಕ್ ಕಾಫಿನೂ ಮಾಡ್ಕೊಡಲ್ಲ. ಬೇಡ 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 ಬೇಡ, Please, please. ಒಂದ್ ಸಾಕು, ನಾಳೆ ಕುಡಿಯುವಂತೆ. ನಾಳೆ ನನಗೆ ಕುಡಿಯಕ್ ಟೈಮ್ ಇರಲ್ಲ. ಆಯ್ತು, ನಾಳೆ ಮಾಡ್ಕೊಳ್ಳುವಂತೆ. ಪರವಾಗಿಲ್ಲ. ಇಟ್ಸ್ ಓಕೆ, ಇಟ್ಸ್ ಓಕೆ, ನೋ ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ. ಇಟ್ಸ್ ಓಕೆ. ಎಷ್ಟೇ ಬೇಕು ಸಾಕು, ಮುಗಿತಿಂದ. ಇನ್ನೆಷ್ಟು ತಗೋಬೇಕು ನಿನ್ ಪ್ರಕಾರ? ಆಯ್ತು, ಅಲ್ಲ ನಾನು ಕಾಫಿ ಮಾಡ್ಕೋತೇನೆ ಅದಕ್ಕೆ. ಫುಲ್ ಹಾಕೋದ್ಕಿಂತ ಒಂಚೂರು ಹಾಕೊಂಡು ಬ್ಲ್ಯಾಕ್ ಕಾಫಿ ಮಾಡಿ. ನೋ ನೋ ನೋ. ಇಲ್ಲ, ನಾನು ಬ್ಲ್ಯಾಕ್ ಕಾಫಿ ಮಾಡ್ಕೋಬೇಕಮ್ಮ. ಆಗ ನಾನು ವಾಟ್ಸ್ಆಪ್ ಕೊಡ್ತೀನಿ, ಅಷ್ಟು ನಾಟಕ ಆಡಿದ್ರೆ ನೀನು. ಎಲ್ಲಿ ಹೋಗ್ತೀಯಾ? ಹೋಗು ಹೋಗು, ಎಲ್ಲಿ ಹೋಗ್ತೀಯಾ? ನೋಡ್ತೀನಿ. ನೋಡಿ guys, ಈ ರೀತಿ ಶೇಕ್ ಮಾಡ್ಬೇಕು, ಶೇಕ್ ಅಬ್ದುಲ್ಲಾ ತರ. ಇವನ್ ಚಂದ ಮಾಡ್ತಾನೆ ಶೇಕ್ ಅಬ್ದುಲ್ಲಾ. ಲಿವರ್ ಎಲ್ಲಿದೆ? ಲಿವರ್ ಹೊಟ್ಟೆ ಒಳಗಿದೆ. ಹೊಟ್ಟೆ ಒಳಗಲ್ಲ, ಹೊಟ್ಟೆ ಒಳಗಿದೆಯಾ ಲಿವರ್? ಹೊಟ್ಟೆ ಅಕ್ಕಪಕ್ಕ ಇದೆ. MBBS ಓದ್ಬೇಕಿತ್ತು, ಗೊತ್ತಾಗೋದು ಎದ್ದಿದೆ ಅಂತ. ನಾನು ಓದಿರೋದು ನಿನಗೆ ಸಾಕು. ನನಗೆ ನಾನು ಓದಿರೋದು ಸಾಕು ಅಷ್ಟೇ. ನೀನ್ ಓದ್ತಾ ಇದೀಯಲ್ಲ, ABCD ಬರೆಯಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ. ನನಗೆ ಕನ್ನಡ ಬರುವುದಿಲ್ಲ, ಹಿಂದಿ ಬರುವುದಿಲ್ಲ, ABCDನೂ ಬರಲ್ಲ ಅನ್ಬಿಡು. ABCD ಬರುವುದಿಲ್ಲ. ನಿಮ್ಗೆ I'm all in one, you know. ಗೊತ್ತು ಗೊತ್ತು, ಏನು ಬರಲ್ಲ. ನನಗೆ ABCD ಬಂದ್ರೆ ನಿನಗೆ ಅಂತಿರ್ತೀಯ, ಅಂತಿರ್ತೀಯ. ನಾನು ABCD ಅಂದ್ರೆ ನಿಂಗೆ ಏ ಮುಂದೆ ಏನಿದೆ ಅನ್ನೋದೇ ಗೊತ್ತಿಲ್ಲ ನಿಂಗೆ. ನನಗೆ ಮೋಸ್ಟ್ಲಿ ಯಾರೋ ಫೋನ್ ಮಾಡಿರ್ಬೇಕು ಅಥವಾ ಮೆಸೇಜ್ ಮಾಡಿರ್ಬೇಕು, ಅದಕ್ಕೆ ಸ್ವಲ್ಪ ಡೋಸ್ ಜಾಸ್ತಿ ಆಗಿದೆ. ಏನ್ ಬ್ಲಶ್? ಯಾರು? ನಾನಲ್ಲ, ನೀನು ಹೇಳಿದ ತಕ್ಷಣ ಮೂವ್ ಬಂದಾಗ್ಬಿಡ್ತು. ಯಾಕಷ್ಟು ತಲೆ ಕೆಡಿಸ್ಕೊತೀಯ? ಯಾರ ಬಗ್ಗೆ? ನನ್ ಬಗ್ಗೆ. ಮತ್ತಿನ್ ಯಾರ್ ತಲೆ ಕೆಡಿಸ್ಕೋಬೇಕ? ನಿಮ್ ಹುಡುಗಿ? ನಾನ್ ತಲೆ ಕೆಡಿಸ್ಕೊಳ್ತೇನೆ, ಮತ್ ಯಾರ್ ತಲೆ ಕೆಡಿಸ್ಕೋಬೇಕು? ಕೆಳಕ್ ಚೆಲ್ಲ ತಪ್ಪಿ ಯಾಕೆ? ಆ್ಯಕ್ಚುಲಿ ಇವತ್ತು ಸಂಜೆ ಒಬ್ಬರು ಮನೆಗೆ ಊಟಕ್ಕೆ ಹೋಗಬೇಕು. ಚಿಂಟು ಅವರ ಚಿಕ್ಕ ಅಜ್ಜಿ, ಅಂದರೆ ಚಿಂಟು ಪಪ್ಪ ಅದು ಚಿಕ್ಕಮ್ಮ ಮನೆಗೆ, ಅಂದರೆ ಚಿಂಟು ಅವರ ಅಜ್ಜಿ ತಂಗಿ ಮನೆಗೆ ಊಟಕ್ಕೆ ಹೋಗ್ಬೇಕು ಗೈಸ್. ಅದಕ್ಕೆ ತಲೆ ಇರ್ಬೇಕು ಚೆನ್ನಾಗ್ ಹಾಕಕ್ಕೆ. ಏನಿದು? ಏನ್ ಹೇಳಿ ಹಿಂಗ್ ಹಾಕಿದ್ರು ಒಂದೇ, ಇದ್ರ ಮೇಲೆ ಇದಾಗ್ತೀಯೋ ಅದ್ರ ಮೇಲೆ ಇದಾಗ್ತೀಯೋ ಅಷ್ಟೇ. ಸೋಪ್ ಹಾಕೊಂಡ್ರು ಒಂದೇ, ಸೋಪ್ ಹಾಕೊಂಡ್ಮೇಲೆ ಸ್ನಾನ ಮಾಡಿದ್ರು ಒಂದೇ, ಹೊರಗ್ ಬಂದ್ಮೇಲೆ ಸೋಪ್ ಹಾಕೊಂಡ್ರು ಒಂದೇ, ಒಳಗೋಗಿ ಸೋಪ್ ಹಾಕೊಂಡ್ರು ಒಂದೇ. ಹೆಂಗ್ ಹಾಕೊಂಡ್ರೆ ನಿನ್ ಮುಖ ಕರ್ಗಿರೋದ್ ಕರ್ಗೆ ಕಾಣುತ್ತೆ. ಎಲ್ ಸೋಪ್ ಹಾಕೊಂಡ್ರಿ ಏನು? ಬೋಯ್ ಬೊಗಳು ಬೌ ಬೌ. ಸಾಕ್ ಬಿಡು, ಅದನ್ನ ಮೇಲ್ಗಡೆಗೆ ಹಾಕಿದ್ರಾಯ್ತು ಮಿಕ್ಕಿದ್ದು. ಏನಿದೆ ಮೇಲಾಕಕ್ಕೆ? ಹೇಳ್ದೆ ಅಲ್ಲ, ಚಿಂಟು ಅವ್ರ ಅಜ್ಜಿ ತಂಗಿ ಮನೆ ಊಟಕ್ಕೆ ಕರೆದಿದ್ದಾರೆ ಅಂತ. ಅವರು ನಮಗೆ ರಾತ್ರಿ ಊಟಕ್ಕೆ ಬನ್ನಿ ಅಂತ ಹೇಳಿದ್ರು, ಸರಿ ಅಂತ ಹೇಳಿದ್ವು. ಬಟ್ ಏನು ಗೊತ್ತಾ, ನಮ್ಮ ಮನೆ ಪ್ರತಿಯೊಬ್ಬರನ್ನು ಕರಿಬೇಕು. ಬಿಕಾಸ್ ಇರೋದು 3 ಜನ, ಮನೆ ಒಂದು 3 ಬಾಗಿಲು ಅನ್ನೋ ರೀತಿ, 3 ಜನನು 3 ದಿಕ್ಕು. ಒಬ್ರಿಗೆ ಹೇಳಿದ್ರೆ ಒಬ್ರಿಗೆ ಹೇಳೋಲ್ಲ ಅನ್ನೋ ರೀತಿನಲ್ಲಿ. ಆ್ಯಕ್ಚುಲಿ ನಂದೇನು ಅಭ್ಯಂತರ ಇಲ್ಲ, ನನ್ನ ಪ್ರಕಾರ ಮನೆ ಒಬ್ರಿಗೆ ಹೇಳಿದ್ರೆ ಸಾಕು, ಅವರೆಲ್ಲರೂ ಹೋಗಲೇಬೇಕು. ಈ ರೀತಿಯಾದ ಕಸ್ಟಮ್ ನಮ್ಮನೆ ಎಲ್ಲ ಇರೋದು. ನಮ್ಮ ಚನ್ನರಾಯಪಟ್ಟಣದಲ್ಲಿ ಮನೆಯಲ್ಲಿ ಎಲ್ರಿಗೂ ಒಬ್ಬೊಬ್ರಿಗೆ ಕರೆಯೋದಿಲ್ಲ ಯಾರೂ. ಮನೆಗೆ ಒಂದೇ ಇನ್ವಿಟೇಷನು, ಒಬ್ರಿಗೆ ಹೇಳಿದ್ರೆ ಆಯಿತು, ಅವ್ರು ಎಲ್ರಿಗೂ ಕನ್ವೆ ಮಾಡಬೇಕು. ಬಟ್ ಇಲ್ಲಿ ಹಾಗಲ್ಲ, ಒಬ್ಬೊಬ್ರಿಗೂ ಕನ್ವೆ ಮಾಡಿ ಹೇಳಬೇಕು. ಪಾಪ ಕರೆಯೋರ್ಗೂ ಕಿರಿಕಿರಿ ಆಗತ್ತೆ, ಅದು ಐ ನೋ ಇಟ್. ಬಟ್ ಏನು ಮಾಡೋ ಹಾಗಿಲ್ಲ, ಬಿಕಾಸ್ ಅವ್ರಿಗೆ ಎಲ್ಲರೂ ಬರಬೇಕು ಅನ್ನೋದಿದ್ರೆ ಅವ್ರು ಎಲ್ಲರಿಗೂ ಕರೀಲೇಬೇಕಾಗತ್ತೆ. ಯಾಕೆಂದರೆ ಒಬ್ರಿಗೆ ಹೇಳಿದ್ರೆ ಇನ್ನೊಬ್ರು ಅವರು ಕನ್ವೆ ಮಾಡಿರೋದಿಲ್ಲ ನಮ್ಮನೆ. ಸೊ ಈ ರೀತಿ ತುಂಬ ಸಲ ಆಗಿರೋದ್ರಿಂದ
ನಮ್ಮನೆಗೆ ಇನ್ವಿಟೇಷನ್ ಬರುವಾಗ ಪ್ರತಿಯೊಬ್ಬರಿಗೂ ಅವರು ಫೋನ್ ಮಾಡಿ ಕರೀತಾರೆ. ಒಂದ್ಸಲ ಚಿಂಟು ಪಪ್ಪಾಗೆ, ಒಂದ್ಸಲ ಚಿಂಟು ಅಜ್ಜಿಗೆ, ಒಂದ್ಸಲ ನನಗೆ. ಸೊ ಇದೊಂಥರ ಹೆಡ್ಡೇಕ್ ಅಲ್ಲ, ಇವನ್ ಐ ಫೀಲ್. ಬಟ್ ಏನು ಮಾಡೋ ಹಾಗಿಲ್ಲ, ಇಟ್ ಹ್ಯಾಪನ್ಸ್. ಈ ರೀತಿನೇ ನಮ್ಮನೆ. ಸೊ ಕರೆದ್ರು, ಹೋದ್ವು. ಬಟ್ ನಮಗೆ ಹೇಳಿದ ರಾತ್ರಿ ಅಲ್ಲ. ಆ್ಯಂಡ್ ಮೋರ್ ಓವರ್ ಆಲ್ವೇಸ್ ಏನು ಮಾಡ್ತೀವಿ, ಚಿಂಟು ಅವ್ರ ಪಪ್ಪ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಹೋದ್ಸಲ ಹೋಗಿ ಅಂತ ಮುಂಚೆ ಹೇಳಿದ್ದ. ಬಟ್ ಈ ಸಲ ಎಂತ ಹೇಳಿಲ್ಲ. ಚಿಂಟು ಅವ್ರ ಅಜ್ಜಿ ಹೇಳಿದಾರಲ್ವಾ ರೆಡಿ ಆಗಿ ಅಂದರು, ನಾವು ರೆಡಿ ಆಗ್ತೀವಿ. ಸೊ ಅವನು ಚಿಂಟು ಪಪ್ಪನೂ ಬರಬೇಕಲ್ಲ ಹೋಗೋಕ್ಕೆ. ಇಲ್ಲ ಅಂದರೆ ನಮಗೆ ಹೇಳಬೇಕಿತ್ತು ಅವರು, ಇಲ್ಲ ನಾವು 3 ಜನ ಫಸ್ಟ್ ಹೋಗೋಣ, ಅವನು ಚಿಂಟು ಪಪ್ಪ ಆಮೇಲೆ ಬರ್ತಾನೆ ಅಂತ ಹೇಳ್ಬೋದಿತ್ತು. ಈ ವಿಷಯ ಅವ್ರಿಗೆ ಗೊತ್ತು. ಆ್ಯಕ್ಚುಲಿ ಅವರು ನಮಗೆ ಹೇಳಿಲ್ಲ. ಸೊ ನಾವು ಇನ್ನೂ ಚಿಂಟು ಪಪ್ಪ ಬರೋ ತನಕ ಟೈಮ್ ಇದೆಯಲ್ಲ ಅಂತ ನಾನು ನನ್ನ ಮಗ ರೆಡಿ ಆಗಿಲ್ಲ. ಬಟ್ ವಿಷಯ ಏನಂದರೆ ಆಮೇಲೆ ಚಿಂಟು ರಜೆ ರೆಡಿಯಾಗಿ ಅಂತ ಚಿಂಟುಗೂ ಹೇಳಿ ನಮಗೂ ಹೇಳಿ ಎಲ್ಲ ಮಾಡ್ತಾಯಿದ್ರು. ಸೊ ಚಿಂಟು ಹೇಗೆ ಹೋಗೋದು ಅಂತ ಈ ಕ್ವಶನ್ ಬ್ಯಾಕ್ ಆ್ಯಕ್ಚುಲಿ ಅವ್ರ ಅಜ್ಜಿಗೆ. ಸೊ ಅವನ ಪ್ರಕಾರ ಹೇಗೆ ಹೋಗೋದು ಅಂದರೆ ಅವ್ರ ಅಪ್ಪ ಬರಬೇಕು, ಆ ರೀತಿ ಎಲ್ಲ ಇರುತ್ತೆ. ಸಡನ್ನಾಗಿ ಅವರು ಸರ್ಕಾಸ್ಟಿಕ್ ಆಗಿ ಏನೋ ಒಂಥರ ಕೇಳಿದ್ರಿಂದ ಇವನು ಬಸ್ಸಲ್ಲ, ಕಾರಲ್ಲ, ಬೈಕಲ್ಲ, ಹೆಂಗೆ ಹೋಗೋದು ಅಂತ ಹೇಳ್ದ. ಅದು ಚಿಂಟು ಅವ್ರ ಅಜ್ಜಿಗೆ ಒಂಥರ ಮನಸ್ಸಿಗೆ ಡೈರೆಕ್ಟಾಗಿ ನಾಟ್ಬಿಟ್ಟಿದೆ. ಅದು ಸ್ವಲ್ಪ ಅಪೋಸಿಟ್ ಆಗಿ ಕನ್ವೆ ಆಗಿದೆ. ಸೊ ಹಾಗಾಗಿ ನಾನು ಕಾಫಿ ಕುಡಿದು ವಾಪಸ್ ಹೋಗ್ತಾ ಇದ್ದೆ. ಆವಾಗ ಅವರು, ನಾ ಹೋಗಿರ್ತೀನಿ ನೀವು ಬನ್ನಿ ಅಂದರು. ಸೊ ನಾನು ಕೇಳಿದೆ ಆವಾಗ, ಅವ್ರು ಹೋಗಿರ್ತೀನಿ ಅಂದ್ರಲ್ಲ, ಹೇಗೆ ಹೋಗ್ತೀರಾ ಅಂತ. ಅಯ್ಯೋ ಹೇಗೆ ಹೋಗೋದು ಅಂದರೆ ಅಂತ ಹೇಳ್ತಿದ್ದಾರೆ. ಹೌದು, ನೀವು ಹೋಗ್ತೀನಿ ಒಬ್ಬರೇ, ನಮ್ಮನ್ನು ಆಮೇಲೆ ಬನ್ನಿ ಅಂತ ಹೇಳ್ತಿದ್ದಾರಲ್ಲ, ಈಗ ನೀವು ಹೇಗೆ ಹೋಗ್ತೀರಾ? ಲೈಕ್ ಹೇಗೆ? ದ ಮೀಡಿಯಾ ಇರಬೇಕಲ್ಲ, ಯಾವ್ದಾದ್ರು ಒಂದು ಕಮ್ಯುನಿಕೇಷನ್ ಇರಬೇಕಲ್ಲ. ಇಲ್ಲ ಒಬ್ಬರೇ ಹೋಗ್ತೀರಾ, ಇಲ್ಲ ಅವ್ರ ತಮ್ಮನ ಜೊತೆ ಹೋಗ್ತಾರಾ, ಹೇಗೆ ಅನ್ನೋದು ಗೊತ್ತಿಲ್ಲ. ನಾನು ಹೋಗ್ತೀನಿ ನೀವು ಬನ್ನಿ ಅಂದರು. ಸೊ ಹಂಗಿದ್ರೆ ನಾನು ಈಗ ರೆಡಿ ಆಗೋದೇ ಇಲ್ಲ, ನಾನು ಒಟ್ಟಿಗೆ ಅವ್ರ ಪಪ್ಪನ ಜೊತೆನೆ ಬಂದ್ಬಿಡ್ತೀನಿ, ಅವ್ನು ಹೇಗೂ ರಾತ್ರಿ ಬರ್ತಾನಲ್ಲ ಅಂತ ಎಸೆಡ್ ಅಷ್ಟೇ. ಹಾಗಂತ ಹೋದೆ. ಅವರು ಅಷ್ಟೇ ಹೋಗಿ ರೆಡಿ ಆಗಿ ಎಲ್ಲ ಬಸ್ಸಿಗೆ ಅಥವಾ ಆಟೋಗೆ ಏನಕ್ಕೋ ಕಾಯ್ತಾ ಇದ್ರು. ಸೊ ಮತ್ತೇನು ಮಾಡೋದು, ನಾನೇ ಸೋಲ್ಬೇಕು ಇಲ್ಲಿ. ಇಟ್ಸ್ ಓಕೆ ಅಂದ್ಕೊಂಡು ಬೇಗನೆ ಹೋಗೋಣ ಅಂದ್ಕೊಂಡು ನಾನು ಬೇಗ ಸ್ನಾನ ಮಾಡಿಕೊಂಡು ಚಿಂಟುಗೆ, ಹೋಗಿ ನಿಮ್ಮ ಅಜ್ಜಿಗೆ ಹೇಳು ಅಮ್ಮನೂ ಬರುತ್ತಂತೆ, ಸೊ ಒಟ್ಟಿಗೆ ಹೋಗೋಣ ಅಂತ ಹೇಳಿದೆ. ಅವ್ನು ಚಿಂಟು ಪಪ್ಪ ಎಷ್ಟೊಂದು ಸಲ ಕನ್ವೆ ಮಾಡಿದ್ರು, ಶಿ ಈಸ್ ನಾಟ್ ಸೇಯಿಂಗ್ ಓಕೆ. ಅವ್ರ ಪಾಡಿಗೆ ಅವರು ಬಸ್ಸಿಗೆ ಕಾಯ್ತಾ ಇದ್ದಾರೆ. ಸೊ ನಂದು ಸ್ನಾನ ಆಯಿತು, ಬೇಗ ಬಂದು ಹಾಂ ಬನ್ನಿ ಹೋಗೋಣ, ಒಟ್ಟಿಗೆ ಹೋಗೋಣ, ನಂದು ಆಯಿತು, ನಾನು ಈಗಲೇ ಬರ್ತೀನಿ ಅಂತ ಹೇಳಿ ನಾನು ಹೊರಟೆ. ಆದರೂ ಬರೋಕ್ಕೆ ರೆಡಿ ಇಲ್ಲ. ಸೊ ಬಂದಮೇಲೆ ನಾನು ಹಿಂಸೆ ಮಾಡಿ ಕರೆದೆ. ಸೊ ಮುಂಚೆನೇ ಹೇಳಬೇಕಲ್ಲ ನೀವು, ನಾವು 3 ಜನ ಹೋಗ್ತಾ ಇರೋದು ಅಂತ ನನಗೆ ಕನ್ವೆ ಮಾಡಬೇಕಲ್ಲ. ನನಗೆ ಹೇಳಿಲ್ಲ ಅಂದರೆ ನನಗೇನು ಗೊತ್ತಾಗುತ್ತೆ? ನನಗೆ ತುಂಬ ಈ ರೀತಿಯಾಗಿ ಡೀಪಾಗಿ ಥಿಂಕ್ ಮಾಡೋಕ್ಕೆಲ್ಲ ನನಗೆ ಟೈಮ್ ಇಲ್ಲ. ಸೊ ನೀವು ಏನಾದರೂ ಹೇಳಿದ್ರೆ ನಾನು ಹಾಂ ಅಂತೀನೋ, ಬಿಟ್ಟರೆ ನನಗೆ ಬೇರೆ ಥರ ಎಲ್ಲ ಕನ್ವೆ ಮಾಡ್ಕೊಂಡು ಕೂರಲ್ಲ ಅಂತ ನಾನು ಹೇಳಿದೆ. ಅವರೂ ಏನೇನೋ ಹೇಳಿದ್ರು, ನನಗೆ ಯಾರು ಹಂಗೂ ಬೇಡ, ಹಾಗೆ ಹೀಗೆ ಅಂತ. ನಾನು ಅಷ್ಟೇ ಹೇಳಿದ್ದು, ನೀವು ನಂಗೆ ಮುಂಚೆನೇ ಹೇಳಿದ್ರೆ ಎಲ್ಲ ಕ್ಲಿಯರ್ ಆಗ್ತಾ ಇತ್ತು. ನೀವು ಹೇಳ್ಬೋದಿತ್ತು ಬಿಡಿಸಿ, ಐ ಮೀನ್ ನಾವು 3 ಜನ ಫಸ್ಟ್ ಹೋಗೋಣ ಅಂತ ಹೇಳಬೇಕಿತ್ತು. ಅದು ಬಿಟ್ಟು ನೀವು ಹೋಗೋಣ ಅಂದರೆ ನಮಗೇನು ಗೊತ್ತಾಗತ್ತೆ? ಸೊ ಅಷ್ಟು ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ನಮ್ಮ ಚಿಂಟುಗೆ ಹೇಳಿದೆ, ಚಿಂಟು ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು, ಸೊ ಯಾವಾಗ್ಲೂ ನೋಡ್ಕೊಂಡು ಮಾತಾಡಬೇಕು ಅಂತ ನಮ್ಮ ಚಿಂಟುಗೆ ಹೇಳಿಬಿಟ್ಟು ನನ್ನ ಪಾಡಿಗೆ ನಾನು ಸುಮ್ಮನೆ ಹೊರಟೆ. ಸೊ ಡೆಸ್ಟಿನೇಷನ್ ರೀಚ್ ಆದ್ವು, ಚಂದ ಊಟ ಮಾಡಿದ್ವು, ವಾಪಸ್ ಎಲ್ಲರೂ ಹೊರಟು ಬಂದ್ವು. ಬಟ್ ವಿಷಯ ಅದಲ್ಲ. ಆ್ಯಕ್ಚುಲಿ ಒಂದು ಮನೆ ಅಂದಮೇಲೆ ಕಮ್ಯುನಿಕೇಷನ್ ಇರಬೇಕು, ಪ್ರೀತಿ ವಿಶ್ವಾಸದಿಂದ ಇರಬೇಕು. ಇಲ್ಲ ಅಂದರೆ ಇವಾಗೇನು ನಾವು ಫೇಸ್ ಮಾಡಿದ್ವಲ್ಲ, ಈ ರೀತಿ ಸನ್ನಿವೇಶಗಳನ್ನ ಆಗಾಗ ಫೇಸ್ ಮಾಡಬೇಕಾಗತ್ತೆ. ಇಷ್ಟೇ ಗೈಸ್, ಬಾಯ್, ಟೇಕ್ ಕೇರ್.